ಇರೋದ್ರಿಂದ ಇವತ್ತಿನ ವಚನೋಪನ್ಯಾಸವನ್ನ ಶರಣ ಶ್ರೀ ರವಿ ಕಂದಲ್ ಸರ್ ಅವರು ತಮ್ಮ ಅಮೃತದ ನುಡಿಗಳನ್ನ ಪ್ರಾರಂಭಿಸಲು ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಹರಪಣ್ಣ ಭಕ್ತರ ತಿರುವಂತೆ ಮಾಡುವ, ಒರೆದು ನೋಡುವ ಸುವರ್ಣ ಚಿನ್ನದಂತೆ, ಅರೆದು ನೋಡುವ ಗಂಧದ ಕೊರಳಿನಂತೆ, ಅರಿದು ನೋಡುವ ಕಬ್ಬಿನ ಕೋಲಿದಂತೆ, ಬೆದರದೆ ಬೆಚ್ಚದೆ ಇದ್ದಡೆ ಕರವಿಳಿದೆತ್ತಿಕೊಂಬ ರಾಮನಾಥ, ಕರವಿಳಿದೆತ್ತಿಕೊಂಬ ನಮ್ಮ ರಾಮನಾಥ ಎಂಬ ದೇವರ ದಾಸಿಮಯ್ಯನವರ ಈ ವಚನದೊಂದಿಗೆ ಇವತ್ತು ನೀವೆಲ್ಲರೂ ಕೂಡ ಈ ಶ್ರಾವಣ ಮಾಸದ ಪವಿತ್ರ ದಿನದಂದು ಕೆಳೂರಿನ ಬಸವ ಸಮಿತಿಯವರು ಬಹಳ ಅದ್ಭುತವಾದಂತಹ ಪರಿಕಲ್ಪನೆಯಲ್ಲಿ ಇಂಥ ಒಂದು ಸಾಂಸ್ಕೃತಿಕ ಧಾರ್ಮಿಕ ಹಿನ್ನೆಲೆಯುಳ್ಳಂತಹ ಶ್ರೀ ಶಿವಪ್ಪಯ್ಯನ ಮಠದ ಈ ಒಂದು ಬಸವ ಮಹಾಮಂಟಪದಲ್ಲಿ ಇವತ್ತು 6ನೇ ದಿನದ ವಚನೋಪನ್ಯಾಸ ಕಾರ್ಯಕ್ರಮ. ಇದರ ಘನ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಹಿರಿಯರು, ಆಧ್ಯಾತ್ಮಿಕ ಚಿಂತಕರು, ನನ್ನ ಮಾರ್ಗದರ್ಶಕರು, ಹಾಗೆ ನಿವೃತ್ತ ಪ್ರೌಢಶಾಲಾ ಶಿಕ್ಷಕರಾದಂತಹ ಶರಣ ಶ್ರೀ BM ಬಂತಿ ಸರ್ ಅವರೇ, ಇಲ್ಲಿಯವರೆಗೂ ಕೂಡ ಸುಮಾರು 35 ನಿಮಿಷಗಳ ಕಾಲ ಶರಣರ ವಚನಗಳಲ್ಲಿರುವಂತಹ ಒಂದಷ್ಟು ಸಾಮಾಜಿಕ ಮೌಲ್ಯಗಳು, ಇವತ್ತಿನ ತಲ್ಲಣಗಳು, ಇವತ್ತು ಬದುಕಿಗೆ ಏನು ಬೇಕಾಗಿದೆ ಅದನ್ನು ಬಿಟ್ಟಿವಿ, ಬೇರೆ ಏನನ್ನೋ ಬಯಸ್ತಾ ಇದ್ದೀವಿ ಅನ್ನುವಂತಹ ಹಲವಾರು ಶರಣರ ವಚನಗಳನ್ನ ನಿರ್ವಚನ ಮಾಡ್ತಾ, ಅವರು ಕೂಡ ಪದವಿ ಕಾಲೇಜಿನ ಉಪನ್ಯಾಸಕರ ಆಗಿರೋದ್ರಿಂದ ಒಂದು ಅವಧಿ ಅಂದ್ರೆ 40 ನಿಮಿಷ, ಅದು ಅಲ್ಲಿಗೆ ಸೆಟ್ ಆಗಿರ್ತದೆ. ಅದು ಮೈಂಡ್ ಬೆಲ್ ಹೊಡಿ ಮಾಡ ಬಿಡೋದಿಲ್ಲ ಅವರು, ಹೌದಲ್ರಿ? ಆದ್ರೆ ಅವ್ರು ಬೆಲ್ ಹೊಡಿಕಿನ ಮುಂಚೆನೆ ಬಿಟ್ರು ಅಂದ್ರೆ ಅವರಿಗೆ ಸಮಯ ಪ್ರಜ್ಞೆ ಇದೆ. ಹಾಗಾಗಿ ಅವರು ಬಿಡುವಿಲ್ಲದ ಕಾರ್ಯದಲ್ಲಿ ನಿರಂತರವಾಗಿ ಇಂತಹ ಒಂದು ಸಾಮಾಜಿಕ ಧಾರ್ಮಿಕ ಕಾರ್ಯಗಳಲ್ಲಿ ತಮ್ಮದೇ ಆದಂತಹ ಜ್ಞಾನವನ್ನ ಉಣಬಡಿಸ್ತಾ ಇವತ್ತು 6ನೇ ದಿನದ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಡಾಕ್ಟರ್ ಚಂದ್ರಶೇಖರ್ ಕಾಳನವರ್ ಸರ್ ಅವರೇ, ಹಾಗೇನೆ ನಿನ್ನೆಯ ದಿನ ಒಂದು ಪಾತ್ರ ನಿರ್ವಹಿಸಿದ್ರೆ ಇವತ್ತು ಮತ್ತೊಂದು ಪಾತ್ರವನ್ನು ನಿರ್ವಹಿಸ್ತಾ ಇರುವಂತಹ ನಮ್ಮ ಶರಣಶ್ರೀ ಹಿರಿಯರಾದಂತಹ ಪ್ಯಾಟಿ ಸರ್ ಅವರೇ, ಹಾಗೆ ಇಲ್ಲಿ ನೆರೆದಿರುವಂತಹ ನಿಜವಾಗ್ಲೂ ಬಹಳ ಖುಷಿ ಆಗ್ತಾ ಇದೆ. ಪ್ರತಿ ದಿನದಿಂದ ದಿನಕ್ಕೆ ನಿಮ್ಮಲ್ಲಿ ಆಸಕ್ತಿ ಇನ್ಮಡಿಸ್ತಾ ಇದೆ. ಅಂದ್ರೆ ಎಲ್ಲೋ ಒಂದು ಕಡೆ ನಾವು ಮಾಡುವಂತಹ ಕಾರ್ಯ ಸಾಮಾಜಿಕ ಚಿಂತನೆಯಲ್ಲಿ ತೊಡಗಿಸ್ತಾ ಇದೆ. ಏನೋ ಒಂದಷ್ಟು ನಮ್ಮ ಜೀವನಕ್ಕೆ ಬೇಕಾದಂತಹ ದ್ರವ್ಯ ಇಲ್ಲಿ ಸಿಗ್ತಾ ಇದೆ ಅಂತ ಬಹಳ ಆಸೆಯನ್ನ ಹೊತ್ತು ಪ್ರತಿನಿತ್ಯ ಸಮಯಕ್ಕೆ ಸರಿಯಾಗಿ ಬಂದು ಈ ಒಂದು ವಚನೋಪನ್ಯಾಸ ಕಾರ್ಯಕ್ರಮದಲ್ಲಿ ಶ್ರದ್ಧೆಯಿಂದ ಭಾಗವಹಿಸ್ತಾ ಇರುವಂತಹ ಎಲ್ಲ ಜ್ಞಾನವೃದ್ಧ, ವಯೋವೃದ್ಧ, ಅನುಭವಸ್ಥ ಹಿರಿಯರೇ, ತಾಯಂದಿರೇ, ಸಹೋದರ ಸಹೋದರಿಯರೇ, ವಿದ್ಯಾರ್ಥಿಗಳೇ, ತಮ್ಮೆಲ್ಲರ ಅಂತರಾತ್ಮದಲ್ಲಿ ಪ್ರಜ್ವಲಿಸುತ್ತಿರುವಂತಹ ಆತ್ಮಜ್ಯೋತಿಗೆ ನನ್ನ ಬಾಗಿದ ತಲೆ, ಮುಗಿದ ಕೈಗಳಿಂದ ಶರಣು ಶರಣಾರ್ಥಿಗಳು. ನಿನ್ನೆಯ ದಿನ ನಾವು ಪ್ರವಚನ ಮಾಡುವಂತಹ ಸಂದರ್ಭದಲ್ಲಿ, ವಚನೋಪನ್ಯಾಸ ಮಾಡುವಂತಹ ಸಂದರ್ಭದಲ್ಲಿ ಮಡಿವಾಳ ಮಾಚಿದೇವರ ಒಂದು ವಚನವನ್ನ ನೆನಪಿಸ್ಕೊಂಡ್ವಿ. ನೆನಪಿಸ್ಕೊಂಡ ತಕ್ಷಣನೇ ಏನಾಯ್ತು ಅನ್ನುವಂಥದ್ದು ತಮ್ಗೆಲ್ಲ ಗೊತ್ತಿದೆ. ಏನಾಯ್ತ್ರಿ? ಅಂಧಕಾರದ ದೆಸೆಯಿಂದ ಚಂದ್ರನ ಪ್ರಭೆಯಾಯಿತು ಅನ್ನುವಂಗ ಆ ಮಾತು ಹೇಳ್ಬೇಕನ್ನೋರೊಳಗ ವಿದ್ಯುತ್ ಕೈಗೊಡ್ತು. ಇವತ್ತಿನೂ ಕೂಡ ಬದುಕಿನಲ್ಲಿ ಏನೋ ಒಂದು ಜೀವನಕ್ಕೆ ಬೇಕಾದಂತ ಮೌಲ್ಯ ಸಿಗ್ತಾ ಇದೆ. ನಮ್ಮ ಬದುಕಿಗೆ ಅಗತ್ಯವಾದಂತಹ ಜ್ಞಾನದ ಬುದ್ಧಿ ಸಿಗ್ತಾ ಇದೆ. ಅದು ಯಾರಿಗೂ ಇಷ್ಟ ಇಲ್ಲ. ಆಗ್ಲೇ ಕಾಳನಾಡ್ ಸರ್ ಹೇಳುವಾಗ
ಇಂಥ ಒಂದು ಕಾರ್ಯಕ್ರಮದಲ್ಲಿ ಇಲ್ಲಿ ಕುತ್ಕೊಂಡು ಶ್ರವಣ ಮಾಡೋದೇ ಬೇರೆ, ಲೈವ್ ಆಗಿ ಕುತ್ಕೊಂಡು ಕೇಳೋದೇ ಬೇರೆ ಅಲ್ವಾ? ಇವತ್ತೇನಾಗ್ಬಿಟ್ಟಿದೆ, ಸರ್ಸುದ ಒಂದೇನೋ ರೀಲ್ಸ್ ನೋಡ್ತಿರ್ತಾರ, ಅದು ಕೇವಲ ಮನರಂಜನೆಗಾಗಿರೋದಿಲ್ಲ. ಒಂದು ಸಣ್ಣ ಸ್ಟೋರಿ, ಒಂದು ಸಣ್ಣ ಕತೆ, ನಮ್ಮ ಜೀವನಕ್ಕೆ ಬೇಕಾದಂತಹ ಕತೆ ಅದರಲ್ಲಿ ಇರ್ತೈತಿ. ಅದು ಯಾರಿಗೂ ಬೇಕಾಗಿಲ್ಲ. ಅಂದ್ರೆ ಇವತ್ತು ಬುದ್ಧಿ ಹೇಳೋದು ಬೇಕಾಗಿಲ್ಲ. ನನಗೆ ಗೊತ್ತೈತಿ ನಾ ಹೆಂಗ್ ಬದುಕಬೇಕು, ಏನ್ ಮಾಡ್ಬೇಕು ಅಂತ ಹೇಳ್ಕೊಂಡು ಇವತ್ತು ಹಿಂದಿನ 50 ವರ್ಷಗಳ ಹಿಂದೆ ಇರುವಂತಹ ಜನಜೀವನಕ್ಕೂ ಇಲ್ಲಿ ಬಹಳಷ್ಟು ಜನ ಹಿರಿಯರಿದ್ದೀವಿ. ಅವತ್ತಿನ ಬದುಕಿಗೂ ಇವತ್ತಿನ ಬದುಕಿಗೂ ಹೋಲಿಕೆ ಮಾಡಿದಾಗ ನಾವೆಲ್ಲ ಅನ್ನೋದು ಒಂದು ಕಾಲ ಬದಲಾತಪ್ಪ. ಎಲ್ಲಿ ಕೇಳ್ತಾರೆ ನಮ್ಮ ಮಾತು ಕೇಳೋದಿಲ್ಲ ಮಕ್ಕಳು ನಮ್ಮ ಮಾತ ಕೇಳೋದಿಲ್ಲ ಅನ್ನುವಂತ ಸ್ಥಿತಿಗೆ ಬಂದು ತಲುಪಿದೀವಿ. ಎಲ್ಲೋ ಒಂದು ಕಡೆ ನನಗನ್ಸುತ್ತೆ ಈ ಸ್ಥಿತಿಗೆ ಕಾರಣ ಆಗ್ಲೇ ಕಾಳನ್ನವ್ರ ಸರು ಕೂಡ ಅಕ್ಕಮಹಾದೇವಿಯರ ವಚನವನ್ನ ಹೇಳಿದ್ರು. ನಾನು ಕೂಡ ನಿನ್ನೆನೂ ಕೂಡ ಪ್ರಸ್ತಾಪ ಮಾಡಿದ್ದೆ. ನಾವೀಗಾಗಲೇ 5 ದಿನಗಳ ಕಾಲ ನಮ್ಮ ಬದುಕಿಗೆ ಅಂಧಕಾರವನ್ನ ತಂದು ಹೊಂದುವಂತ, ನಮ್ಮ ಬಾಳಿನಲ್ಲಿ ಕತ್ತಲೆಯನ್ನುಂಟು ಮಾಡುವಂತ, ನಮ್ಮನ್ನ ಸಮಸ್ಯೆಯ ಕೂಪಕ್ಕೆ ತಳ್ಳುವಂತಹ ನಮ್ಮೊಳಗಿನ ಶತ್ರುಗಳು ಅರಿಷಡ್ ವರ್ಗಗಳ ಬಗ್ಗೆ ನಾವು ವಿಚಾರ ಮಾಡ್ತಾ ಇದ್ವಿ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಇವುಗಳಲ್ಲಿ ನಾವು ಇನ್ನೂ ಎಲ್ಲಿದ್ದೀವಪ್ಪ ಅಂತಂದ್ರೆ ಕೋಪದಲ್ಲಿ ಇದ್ದೀವಿ. ಕ್ರೋಧ, ನಿನ್ನೆಯ ದಿನ ಸಾಕಷ್ಟು ಅದರ ಬಗ್ಗೆ ವಿಚಾರ ಮಾಡಿದ್ವಿ. ಮೊನ್ನೆ ದಿನ ಕೋಪವನ್ನ ತಾಳದೆ ಸಮಾಧಾನಿಯಾಗಿರಬೇಕು ಅನ್ನುವಂಥದ್ದನ್ನು ಹೇಳಿದೀವಿ. ನಿನ್ನೆಯ ದಿನ ಕೋಪವನ್ನ ಸಂದರ್ಭೋಚಿತವಾಗಿ ನಾವು ವ್ಯಕ್ತಪಡಿಸಲೇಬೇಕು. ವ್ಯಕ್ತಪಡಿಸಿದಾಗ ಮಾತ್ರ, ವ್ಯಕ್ತಿ ವೀರಭದ್ರನಾದಾಗ ಮಾತ್ರ ಸಮಾಜ ಸುಭದ್ರವಾಗುತ್ತೆ ಅನ್ನುವಂಥ ವಿಚಾರವನ್ನ ಹೇಳಿದ್ವಿ. ಹಾಗಾದ್ರೆ ಕೋಪ ಹಿತವೋ ಅಹಿತವೋ ಅನ್ನುವಂಥ ವಿಚಾರಕ್ಕೆ ಬಂದಾಗ ಇವತ್ತು ನಮ್ಮ ಕುಟುಂಬವನ್ನೇ ತೆಗೆದುಕೊಳ್ಳೋಣ. ನಮ್ಮ ಮನೆಯಲ್ಲಿರುವಂತಹ ಮಕ್ಕಳು ಆಸೆ ಪಡ್ತವೆ ಏನೋ ಬೇಕು ಅಂತ. ನಾವೇನ್ ಮಾಡ್ತೀವಿ, ಅವರ ಆಸೆಗಳನ್ನ ಸುಲಭವಾಗಿ ಈಡೇರಿಸ್ಬಿಡ್ತೀವಿ. ಆ ಮಗು ಆಸೆ ಪಟ್ಟತಲ್ಲ, ಏನನ್ನ ಆಸೆ ಪಟ್ಟತ, ಆ ಆಸೆ ಪಡುವಕ್ಕೆ ಆ ಮಗುವಿಗೆ ಅರ್ಹತೆ ಇದೆಯಾ, ಅಥವಾ ಅದರಿಂದ ಆ ಮಗುವಿನ ಬದುಕಿಗೆ ಪೂರಕವಾಗೈತಾ ಅನ್ನುವಂಥದ್ದು ಏನು ಯೋಚನೆ ಮಾಡೋದಿಲ್ಲ. ಮಗು ಮೊಬೈಲ್ ಕೇಳುತ್ತಾ ಮೊಬೈಲ್ ಕೊಟ್ಟು ಬಿಡ್ತೀವಿ. ಮಗು ಒಂದ್ ಸೈಕಲ್ ಬೇಕಂತತಿ, ಸೈಕಲ್ ಕೊಟ್ಟು ಬಿಡ್ತೀವಿ. ಮಗು ಚಾಕ್ಲೇಟ್ ಕೇಳುತ್ತಾ ಚಾಕ್ಲೇಟ್ ಕೊಡಿಸೇ ಬಿಡ್ತೀವಿ. ಕುರ್ಕುರಿ ಕೇಳುತ್ತಾ ಕುರ್ಕುರಿನ ಕೊಡಿಸ್ತೀವಿ. ಎಂದಾದ್ರೂ ನಾವು ಇದನ್ನ ತಿನ್ನಬಾರ್ದು, ಇದನ್ನ ಮಾಡಬಾರ್ದು ಅಂತ ತಿಳ್ಕೊಂಡು ಮಕ್ಕಳ ಮೇಲೆ ಕೋಪ ಮಾಡ್ಕೊಂಡಿವ, ಬೆದರಿಸಿದಿವ ನಮ್ಮ ಮಕ್ಕಳನ್ನ? ಏನ್ ಒಂದೊಂದು ಮನೆಯ ಮಕ್ಕಳು ಹಿಂಗ ಹಠ ಹಿಡಿತಾವಲ್ಲ, ಮಕ್ಕಳ ತಂದೆ ತಾಯಿ ಎಷ್ಟು ಅವ್ರನ್ನ ಇದನ್ನ ಮಾಡಿದ್ರು ಕೂಡ ಮಕ್ಕಳು ಕೇಳೋದಿಲ್ಲ. ಕೊನೆಗೂ ಮಕ್ಕಳ ಹಠಾನೇ ಗೆಲ್ಲುತ್ತೆ ಹೊರತಾಗಿ ತಂದೆ ತಾಯಿಗಳ ಹಠ ಗೆಲ್ಲೋದಿಲ್ಲ. ಇದು ಜೀವನ ಸತ್ಯ. ಯಾಕೆ? ಹಿಂದೆ ಒಂದು ಕುಟುಂಬದಲ್ಲಿ ತಂದೆ ತಾಯಿಗಳಿಗೆ 4-6 ಮಕ್ಕಳು, 10-6 ಮಕ್ಕಳು ಇರ್ತಿದ್ರು. ಯಾರು ಎಲ್ಲಿ ಹೋಗ್ತಾರೋ, ಏನ್ ಮಾಡ್ತಾರೋ ಏನೇನು ಗೊತ್ತಿರ್ಲಿಲ್ಲ. ತಮ್ಮ ಪಾಡಿಗೆ ತಾವು ಬೆಳೀತಿದ್ರು. ಆದ್ರೆ ಇವತ್ತು ನಾವೆಲ್ಲ ಜನಸಂಖ್ಯಾ ಪರಿಣಾಮವನ್ನ ಅರಿತುಕೊಂಡು ಚಿಕ್ಕ ಸಂಸಾರ ಚೊಕ್ಕ ಸಂಸಾರ ಅಂತೇಳಿ 1-2 ಮಕ್ಕಳನ್ನ ಇವತ್ತು ನಾವು ಪಾಲನೆ ಪೋಷಣೆ ಮಾಡುವಂತ ಸ್ಥಿತಿಗೆ ಬಂದಿದ್ದೀವಿ. ಇನ್ನೂ ಕೆಲವರಿಗೆ ಮಕ್ಕಳೇ ಬೇಡ, ಆರಾಮಾಗಿರೋಣ ಅನ್ನುವಂತಹ ಪರಿಕಲ್ಪನೆಯೂ ಕೂಡ ಇವತ್ತಿನ ದಿನಮಾನದಲ್ಲಿ ಹುಟ್ಟಿಕೊಂಡದ. ನನಗೆ ಗಂಡಿನ ಸಂಪರ್ಕವಿಲ್ಲದೆ ನಾನು ತಾಯಿ ಆಗುವಂತ ಪರಿಸ್ಥಿತಿನೂ ಕೂಡ ನಿರ್ಮಾಣವಾಗಿದೆ. ಇಂಥ ಸಂದರ್ಭದಲ್ಲಿ ನಮ್ಮ ಮಕ್ಕಳಿಗೆ ಅವರು ಅಪೇಕ್ಷೆ ಪಡ್ತಾ ಇದ್ದಾರೆ, ಆಸೆ ಪಡ್ತಾ ಇದ್ದಾರೆ ಅಂದಾಗ
ನಾವು ಅನ್ಕೋತೀವಿ ಮಗುವಿನ ಒಂದು ಚಿಕ್ಕ ಆಸೆಯನ್ನ ನನಗೆ ಪೂರೈಸಕ್ಕಾಗಲಿಕ್ಕಂದ್ರೆ ನಾನ್ಯಾಕೆ ಆ ಮಗುವನ್ನು ಹೇಳ್ಬೇಕಂತ ತಿಳ್ಕೊಂಡು ಅದ್ನ್ಯಾಕ್ ಪಾಲನೆ ಪೋಷಣೆ ಮಾಡ್ಬೇಕನ್ನುವಂತ ಒಂದು ಸಾಮಾಜಿಕ ಚಿಂತನೆಯಿಂದ ಇವತ್ತಿನ ಪಾಲಕರು ತಮ್ಮ ಮಕ್ಕಳಿಗೆ ಏನು ಕೇಳ್ತಾರೆ ಎಲ್ಲದನ್ನು ಕೊಟ್ಬಿಡ್ತಾರ. ಇನ್ನು ಬೈದಿವಪ್ಪ ಅಂತಂದ್ರೆ ಎಲ್ಲಿ ಅವರು ಅನಾಹುತ ಮಾಡ್ಕೊಳ್ತಾರ ಅನ್ನುವಂತ ಆತಂಕ ಇವತ್ತು ಎಲ್ಲ ತಂದೆ ತಾಯಿಗಳಲ್ಲಿ ಐತಿ. ಏನೋ ತಂದೆ ಏನಾದ್ರೂ ಮಗನಿಗೆ ಬೈದಪ್ಪ ಅಂತಂದ್ರ ತಾಯಿ ಆದಕ್ಕೆ ಸಮರ್ಥನೆ ಮಾಡಿಕೊಂಡು ನಿಮ್ಮ ಹಂಗ ಬಾ ಅಂತ ತಿಳ್ಕೊಂಡು ತಾಯಿ ಪ್ರೀತಿ ತೋರಿಸ್ತಾಳ. ತಂದೆ ಮಗುವಿಗೆ ಅರಿವಿನ ಬೆಳಕನ್ನ ಕೊಡಬೇಕು, ತಪ್ಪು ದಾರಿ ತುಳಿತಾ ಇದ್ದಾನೆ ಅವನು ಸರಿ ಮಾಡ್ಬೇಕಂತ ತಿಳ್ಕೊಂಡು ತಂದೆ ಅಪೇಕ್ಷೆ ಪಟ್ಟು ಮಗುವಿಗೆ ಏನಾದ್ರೂ ಬೈದ್ರ ಮಗು ಏನಾಗತ್ತೆ, ಓಡೋಗಿ ತಾಯಿ ಬಳಿ ಹೋಗುತ್ತೆ. ತಾಯಿ ಆದಾಕಿನೂ ಕೂಡ ಮಗು ನೀನು ತಪ್ಪು ಮಾಡಿದೀಯಾ, ಈ ರೀತಿ ಮಾಡಬಾರ್ದು ಅಂತ ತಿಳ್ಕೊಂಡು ಅವಳು ಕೂಡ ಗದರಿಸಿ ಬೆದರಿಸಿದ್ರ ತಂದೆ ಮತ್ತು ತಾಯಿ ಇಬ್ರು ಕೂಡ ಮಗುವಿಗೆ ಸಂಸ್ಕಾರ ಕೊಡ್ಲಿಕ್ಕೆ ಸಾಧ್ಯ ಐತಿ. ಇಲ್ಲೇ ಹೋದ್ರೆ ಮಗು ಏನ್ ತಿಳ್ಕೊತೈತಿ, ಅಪ್ಪ ಬುದ್ಧಿ ಹೇಳಿದ್ರು ಕೂಡ ಅದನ್ನ ನಿರ್ಲಕ್ಷ್ಯ ಮಾಡುತ್ತೆ. ತಾಯಿ ನನಗಿದ್ದಾಳೆ, ಪ್ರೀತಿ ಮಾಡ್ತಾ ಇದ್ದಾಳೆ ಅಂತ ತಿಳ್ಕೊಂಡು ತಾಯಿ ಪ್ರೀತಿ ಹೋಗುತ್ತೆ. ಯಾಕಂದ್ರೆ ಮಕ್ಕಳಿಗೆ ಬೇಕಾಗಿರೋದು ಪ್ರೀತಿ, ಪ್ರೇಮ. ನಾವು ತಿಳ್ಕೋಬೇಕು, ಮಕ್ಕಳಿಗೆ ಗದರಿಸಿದ್ರೆ ಬೆದರಿಸಿದ್ರೇನೆ ಸರಿದಾರಿಗೆ ಬರ್ತಾ ಇದ್ದಾರೆ ಅನ್ನುವಂತ ಒಂದು ಪ್ರಶ್ನೆ ಮಾಡಿಕೊಂಡಾಗ ಖಂಡಿತವಾಗ್ಲೂ ಬರ್ತಾರೆ. ಮಕ್ಕಳು ಏನೇ ಅಪೇಕ್ಷೆ ಪಡ್ಲಿ, ಆ ಅಪೇಕ್ಷೆ ಪಡುವಂತ ಉದ್ದೇಶ ಏನಿದೆ ಅನ್ನುವಂಥದ್ದನ್ನ ನಾವು ತಿಳ್ಕೋಬೇಕು. ಮಕ್ಕಳಿಗೆ ಅದರ ಅರ್ಥ ಮಾಡಿಸ್ಬೇಕು. ನೋಡ್ಬೇಕು, ಕೆಲವು ಮಕ್ಕಳು ಚಾಕ್ಲೇಟ್ ಬಾಯಾಗಿ ಇಟ್ಕೊಂಡು ಹಲ್ಲೆಲ್ಲ, ನಾವು ಮೊದಲು ನಮಗೆಲ್ಲ ಚಾಕ್ಲೇಟ್ ಅಂದ್ರೆ ಒಂದು 50 ಪೈಸೆ ₹1 ಕೊಟ್ಟರೆ ಚಾಕ್ಲೇಟ್ ಸಿಗ್ತಿತ್ತು. ನಾನು ಮೊನ್ನೆ ಹಂಗ ಮನ್ಯಾಗ ಒಂದಿಷ್ಟು ನಮ್ಮ ನೆಂಟರ ಮಕ್ಕಳು ಬಂದಿದ್ರು. ನಾನು ಪ್ರತಿಷ್ಠೆ ಬಿದ್ದು ಚಾಕ್ಲೇಟ್ ಕೊಡು ಅಂತ ತಿಳ್ಕೊಂಡು ಚಾಕ್ಲೇಟ್ ತಗೊಂಡೆ. ಅದ್ರ ಬೆಲೆ ನೋಡಿ ಗಾಬರಿ ಆದ್. ನಾನು ಕಿಶೆದಾಗ ಕೈ ತೆಗೆದು ಒಳಗೆ ಇಟ್ಟೆ, ಹೊರಗೆ ತಗೊಳ್ಳಿ ಬೇಡಪ್ಪ ಚಾಕ್ಲೇಟ್ ಅಂತ. ನಗತೀರಂದ್ರೆ ಅದ್ರ ಬೆಲೆ ಗೊತ್ತೈತಿ. ₹100 ಚಾಕ್ಲೇಟ್ ಬೆಲೆ. ಚಲೋ ಅಕ್ಕಿ ಬರ್ತಾವ, 3-4 ಕಿಲೋ ಚಲೋ ಅಕ್ಕಿ. ನಮ್ಮ ವ್ಯಾಪಾರಸ್ಥರು ನಗುತ್ತಾರೆ, ಹೌದಲ್ಲ. ನಮ್ಮ ಮಕ್ಕಳಿಗೆ ತಿಳಿಸಿ ಹೇಳೋದಿಲ್ಲ, ಇಂಥದನ್ನ ತಿನ್ಬಾರ್ದಪ್ಪ, ಇದು ಸರಿಯಲ್ಲ ಅಂತ ತಿಳ್ಕೊಂಡು ಒಂದಷ್ಟು ಸಾತ್ವಿಕ ಕೋಪದಿಂದ ಮಕ್ಕಳಿಗೆ ಹೇಳಿದ್ರೆ ಮಕ್ಕಳು ಕೇಳ್ತಾರೆ. ಪ್ರೀತಿಯನ್ನ ತೋರಿಸುವ ಮೂಲಕನೇ ನಮ್ಮ ಮಕ್ಕಳಿಗೆ ನೈತಿಕತೆಯನ್ನ ಕೊಡಬೇಕಾಗಿದೆ. ಇವತ್ತು ಗದರಿಸಿದ್ರ ಕೋಪ ಮಾಡ್ಕೊಂಡ್ರ ನಮ್ಮ ಮಕ್ಕಳು ಮಾತು ಕೇಳೋದಿಲ್ಲ. ಅದಕ್ಕೆ ಅವುಗಳ ಮನಸ್ಸನ್ನ ಅರಳಿಸ್ಬೇಕು, ಕೆರಳಿಸ್ಬಾರ್ದು. ಮಕ್ಕಳ ಮನಸ್ಸು ಯಾವಾಗ ಕೆರಳುತ್ತಂದ್ರ ಮಗು ಏನ್ ಆಸೆ ಪಟ್ಟಿರ್ತದ ಅದು ಸಿಗ್ಲಿಕ್ಕಂದ್ರೆ ಕೋಪಿಸ್ಕೊತೈತಿ. ಮೊನ್ನೆ ಅಲ್ಲಮ್ಮ ಪ್ರಭುಗಳ ವಚನದಲ್ಲಿ ಕೇಳಿವಲ್ಲ, ಆಸೆಯ ಕೂಸವನ್ನೆತ್ತಲು ರೋಷವೆಂಬ ತಾಯಿ ಮುಂದೆ ಬಂದಿಪ್ಪಳು ನೋಡ. ಆಸೆ ಐತಂದ್ರ ಅದ್ರ ಹಿಂದ ರೋಷ ಇದ್ದೇ ಇರುತ್ತೆ, ಕೋಪ ಇದ್ದೇ ಇರುತ್ತೆ. ಯಾವಾಗ ನಾನು ಪಟ್ಟಿರುವಂತ ಆಸೆ ಈಡೇರದೇ ಇದ್ದಾಗ ಕೋಪ ತನ್ನಿಂತಾನೆ ಉತ್ಪತ್ತಿ ಆಗತ್ತೆ. ಮಗು ಹಠ ಹಿಡಿತೈತಿ, ಬೇಕು ಅಂತೈತಿ. ನಾವೇನ್ ಮಾಡ್ತೀವಿ, ಅದಕ್ಕೆ ಕೊಟ್ಟು ಬಿಡ್ತೀವಿ, ತಕ್ಷಣ ಕೊಟ್ಟು ಬಿಡ್ತೀವಿ. ಇದ್ರ ಬಗ್ಗೆ ಒಂದು ಸಣ್ಣ ದೃಷ್ಟಾಂತ ಹೇಳೋದಾದ್ರೆ, ಮಕ್ಕಳಿಗೆ ಎಷ್ಟು ಅವಶ್ಯಕತೆ ಐತಲ್ಲ ಅಷ್ಟೇ ಅವ್ರಿಗೆ ಕೊಡ್ಬೇಕು. ಪ್ರೀತಿ ಮಾಡುವಾಗ ಪ್ರೀತಿ ಮಾಡಬೇಕು, ಮುದ್ದಾಡುವಾಗ ಮುದ್ದಾಡಬೇಕು. ಒಂದು ವೇಳೆ ಏನಾದ್ರೂ ಅಹಿತಕರ, ಅನೀತಿ, ಅಕಾರ್ಯಗಳನ್ನ ಮಾಡುವಂತ ಸಂದರ್ಭದಲ್ಲಿ ಆ ಕ್ಷಣದಲ್ಲೇ ತಿದ್ದಬೇಕು ಮಕ್ಕಳನ್ನ. ಇದು ತಪ್ಪು ಅನ್ನುವಂಥದ್ದನ್ನ ತಿದ್ದಬೇಕು. ಅಂದ್ರೆ ಮಕ್ಕಳು ಸರಿದಾರಿಗೆ ಬರ್ಲಿಕ್ಕೆ ಸಾಧ್ಯ ಇದೆ. ಇಬ್ರು ನಿವೃತ್ತ ನೌಕರರು ನಿವೃತ್ತಿಯ ನಂತರ ಒಂದೇ ಕಡೆ ಇರ್ತಾರೆ. ಒಬ್ರು ಬ್ಯಾಂಕ್ ನೌಕರಾಗಿ ನಿವೃತ್ತರಾಗಿರ್ತಾರೆ, ಇನ್ನೊಬ್ರು ಶಿಕ್ಷಣ ಇಲಾಖೆಯಲ್ಲಿ ಶಿಕ್ಷಕರಾಗಿ ನಿವೃತ್ತರಾಗಿರ್ತಾರೆ. ಇಬ್ರಿಗೂ ಒಂದೊಂದು ಮನೆ, ಸುಂದರವಾದ ಮನೆ ಕಟ್ಟಿಕೊಂಡಿರ್ತಾರೆ. ಅನ್ಯೋನ್ಯ ಸಂಬಂಧ, ಸ್ನೇಹಿತ ಸಂಬಂಧ, ಕೌಟುಂಬಿಕ ಸಂಬಂಧ ಅಷ್ಟು ಅನ್ಯೋನ್ಯವಾಗಿದ್ದವರು. ಅವ್ರ ಮನೆ ಮಗ್ಲ ಒಂದು ಸಣ್ಣ ಪ್ಲಾಟ್ ಇರ್ತದೆ, ಇಬ್ಬರಿಗೂ ಖಾಲಿ ಜಾಗ. ಅಲ್ಲಿ ಒಂದಷ್ಟು ಕೈತೋಟ ಅಂತೀವಲ್ಲ, ಹಂಗ ಕೈತೋಟ ಮಾಡ್ಕೊಂಡು ಇರ್ತಾರೆ. ಒಮ್ಮೇನಾಗತ್ತೆ, ಇಬ್ರು ಸೇರಿ ಏಕಕಾಲದಲ್ಲೇ ಒಂದಷ್ಟು ತೋಟವನ್ನ ನಿರ್ಮಾಣ ಮಾಡೋಣ ಅಂತ ತಿಳ್ಕೊಂಡು ಒಂದಷ್ಟು ಸಸಿಗಳನ್ನ ತಂದು ಹಚ್ತಾರೆ. ಇಬ್ರು ಹಚ್ತಾರೆ.
ಈ ನಿವೃತ್ತ ನೌಕರ ಇದ್ನಲ್ಲ, ಬ್ಯಾಂಕ್ ನೌಕರ, ಅವುಗಳಿಗೆ ವಿಶೇಷ ಕಾಳಜಿ, ಯಥೇಚ್ಛವಾಗಿ ನೀರ್ ಹಾಕೋದು, ಗೊಬ್ಬರ ಹಾಕೋದು, ಏನದನ್ನ ಯಾವಾಗ ಬೇಕಾದ್ರ ಅದರ ಸಂರಕ್ಷಣೆ ಮಾಡ್ತಾ ಬೆಳೆಸ್ತಾ ಇದ್ರು. ಇವರು ನಿವೃತ್ತ ಶಿಕ್ಷಕರಿಗೆ ಎಲ್ಲ ಗೊತ್ತು, ಹೆಂಗ್ ಬೆಳೆಸ್ಬೇಕು ಮಕ್ಕಳನ್ನ, ಹೆಂಗ್ ಅನ್ನುವಂಥದ್ದು, ಆ ಸಸಿಗಳನ್ನು ಹೆಂಗ್ ಬೆಳೆಸ್ಬೇಕು ಅನ್ನುವಂಥದ್ದು ಇವ್ರಿಗೂ ಗೊತ್ತು. ಹಿಂಗಾಗಿ ಅವ್ರು ಏನ್ ಮಾಡ್ತಿದ್ರಪ್ಪ ಅಂತಂದ್ರ, ಅದಕ್ಕೆಷ್ಟು ಬೇಕು ಅಷ್ಟೇ ನೀರು ಕೊಡೋದು, ಅದಕ್ಕೆಷ್ಟು ಬೇಕು ಅಷ್ಟೇ ಗೊಬ್ಬರ ಕೊಡೋದು, ಮತ್ತ ಅದ್ರ ಬಗ್ಗೆ ಕಾಳಜಿನ ಮಾಡೋಂಗಿಲ್ಲ, ತಮ್ಮ ಪಾಡಿಗೆ ತಾವಿದ್ದು ಬಿಡೋದು. ಇವ್ರ ಪ್ರತಿನಿತ್ಯ ಅದರ ಬಗ್ಗೆನೆ ಕಾಳಜಿ, ನೀರ್ ಹಾಕೋದು, ಗೊಬ್ಬರ ಹಾಕೋದು, ದಿನ ಹಿಂಗೆ ಇರ್ಬೇಕಾದ್ರೆ ಒಂದ್ 2 ತಿಂಗಳಾದ್ಮೇಲೆ ಒಂದಿಷ್ಟು ಎತ್ತರ ಸಸಿ ಆದಂತ ಸಂದರ್ಭದಲ್ಲಿ ಜೋರಾಗಿ ಬಿರುಗಾಳಿ ಎಲ್ಲಿತ್ತು ಗೊತ್ತಿಲ್ಲ, ಬಿರುಗಾಳಿ ಬೀಸ್ಬಿಡ್ತು. ರಾತ್ರಿ ಮಧ್ಯರಾತ್ರಿ ಬಿರುಗಾಳಿ ಬೀಸ್ಬಿಟ್ಟೈತಿ. ಬಿರುಗಾಳಿ ಬೀಸ್ತೈತಿ. ಬೆಳಿಗ್ಗೆ ಎದ್ದು ಇಬ್ರು ವಿಹಾರಕ್ಕೆ ಅಂತೇಳಿ ಹೊರಗಡೆ ಬರುವಾಗ ತಮ್ಮ ತೋಟ ನೋಡ್ತಾರೆ. ಈ ಬ್ಯಾಂಕ್ ನೌಕರ ತೋಟ ಅಂದ್ರೆ ಕೈ ತೋಟ ನೋಡ್ತಾನೆ. ಏನ್ ಇಷ್ಟು ಎತ್ತರ ಬೆಳೆದು ನಿಂತಿದ್ವಲ್ಲ ಅವೆಲ್ಲ ಬುಡ ಸಮೇತ ಕಾಳು ಬಿದ್ದು ಬಿಟ್ಟಿದ್ವು. ಈ ಶಿಕ್ಷಕರ, ನಿವೃತ್ತ ಶಿಕ್ಷಕರ ಅವರ ಒಂದು ಕೈ ತೋಟದಲ್ಲಿ ಸಮೃದ್ಧವಾಗಿ ನರನಾಡಿಸ್ತಿದ್ವು. ಪಾಪ ಈ ಬ್ಯಾಂಕ್ ನೌಕರ ವಿಚಾರ ಮಾಡ್ತಾನ, ಅಲ್ರಿ ಸರ್, ನಾವು ಕೂಡ ಇವನ್ನ ಬೆಳೆಸಿವಿ, ನಾನು ಎಷ್ಟು ಇವ್ರ ಬಗ್ಗೆ ಕಾಳಜಿ ಮಾಡಿ ಅನ್ನೋದು ನಿಮಗ ಗೊತ್ತೈತಿ. ನೀವು ಯಾವಾಗಲೂ ನೀರ್ ಹಾಕಿರಿ, ಯಾವಾಗಲೂ ಗೊಬ್ಬರ ಹಾಕಿರಿ, ನಾ ಪ್ರತಿನಿತ್ಯ ನೀರ್ ಹಾಕಿನಿ, ಪ್ರತಿನಿತ್ಯ ಗೊಬ್ಬರ ಹಾಕಿನಿ, ಏನ್ ಬೇಕಾದಕ್ಕೆಲ್ಲ ಕ್ರಿಮಿನಾಶಕ ಎಲ್ಲ ಅದಕ್ಕೆ ಹಾಕಿನಿ, ನನ್ನ ಏನ್ರಿ ಬುಡ ಸಮೇತ ಬಿದ್ದಾವು ಅಂತ ಕೇಳಿದಾಗ ನಿವೃತ್ತ ಶಿಕ್ಷಕರು ತಮ್ಮ ಅನುಭವದ ಮಾತುಗಳನ್ನು ಹೇಳ್ತಾರೆ. ಗೆಳೆಯ, ನೀನು ನಾನು ಕೂಡ ಸಸಿಗಳನ್ನ ಬೆಳೆಸಿವಿ ನಿಜ, ನೀನೇನ್ ಮಾಡಿದೆ ಒಮ್ಮೆ ಆಲೋಚನೆ ಮಾಡು. ನೀನೇನ್ ಮಾಡಿದೆ, ಪ್ರತಿನಿತ್ಯ ನೀರನ್ನ ಹಾಕಿದಿ, ಗೊಬ್ಬರ ಹಾಕಿದಿ, ನಿನ್ನ ಸಸ್ಯಗಳ ಬೇರೆ ಏನಾಗೈತಿ, ಬೇರಿಗೆ ಬೇಕಾದಂತ ನೀರು ಮೇಲ್ಗಡೆನೆ ಸಿಗ್ತಾ ಇತ್ತು, ಅಲ್ಲೇ ಸಿಗ್ತಿತ್ತಲ್ಲ, ಅಲ್ಲೇ ಸಿಗ್ತಿತ್ತು. ನಿನ್ನ ಬೇರು ಆಳಕ್ ಹೋಗಿಲ್ಲ. ನನ್ನ ಸಸ್ಯಗಳು ಬೇರು ಆಳಕ್ ಹೋಗ್ಯಾವ. ಯಾಕ? ಅದಕ್ಕೆ ಎಷ್ಟು ಬೇಕು ಅಷ್ಟ ಕೊಟ್ಟಿನಿ. ತನಗೆ ಬೇಕಾದಂತ ನೀರನ್ನ ಹುಡುಕೊಂಡು ಬೇರು ಭೂಮಿಯ ಆಳಕ್ ಹೋಗ್ಯಾತಿ. ಏನ್ ಬೇಕಾದಾಗ ಅದಕ್ಕೆ ಕೇಳ್ತಕ್ಕಂತ ಎಲ್ಲ ಕೊಡೋದಲ್ಲ, ಎಷ್ಟು ಬೇಕು ಅಷ್ಟ ಕೊಟ್ರ. ಇಲ್ಲಿ ಬಹಳಷ್ಟು ಜನ ರೈತಾಪಿ ವರ್ಗದವರು ಕೂಡ ಇದ್ದೀವಿ. ಮಳಿ ಎಷ್ಟು ಆಗ್ಬೇಕು ಅಷ್ಟ ಮಳೆ ಆದ್ರೆ ಬೆಳೆ ಸೊಂಪಾಗಿ ಬರ್ತೈತಿ. ಅತಿ ಮಳೆ ಆದ್ರೂ ಬರೋದಿಲ್ಲ, ಅತಿವೃಷ್ಟಿ ಆದ್ರೂ ಅನಾವೃಷ್ಟಿ ಆದ್ರೂ ಬೆಳೆ ಬರೋದಿಲ್ಲ. ಎಷ್ಟು ಬೇಕು ಅಷ್ಟ. ಪಾಪ ರೈತರು ಅಂತಿರ್ತಾರ, ಮಳೆರಾಯ ಸ್ವಲ್ಪ ಕಾಲ ನಮಗೆ ಬಿಡು ಮಾಡಿಕೊಡ್ಬೇಕು, ಬೆಳೆ ಎಲ್ಲ ಚಂದ ಬರಾಕತ್ತಾವು, ಹಿಂಗ ಪೂರ ಹತ್ತಿ ಬಿಟ್ರ ಬೆಳೆ ಎಲ್ಲ ನಾಶ ಆಕ್ಕವು ಅಂತ ಅನ್ನೋದಲ್ಲ. ಅಂದ್ರೆ ಯಾವಾಗ ಆ ಸಸಿಗೆ ನೀರಿನ ಅವಶ್ಯಕತೆ ಅನ್ನುವಂಥದ್ದು ಇರುತ್ತಲ್ಲ, ಆವಾಗ ಬೇರುಗಳು ಭೂಮಿ ಒಳಗಡೆ ನೀರ್ ಐತಿ, ಅವಕಾಶ ಐತಿ, ಆ ಅವಕಾಶವನ್ನ ಹುಡಿಕೊಂಡು ಹೋಗ್ತಾವ. ಹಂಗೇನೆ ನಮ್ಮ ಮಕ್ಕಳಿಗೆ ನೀವು ಏನ್ ಕೇಳ್ತಾರ ಅದನ್ನ ತತ್ಕ್ಷಣ ಕೊಟ್ಟು ಬಿಡ್ರಿ, ಅದರ ರುಚಿ ಇರೋದಿಲ್ಲ ಅವ್ರಿಗೆ. ನಾನು ಮೊನ್ನೆನೂ ಇದನ್ನ ಪ್ರಸ್ತಾಪ ಮಾಡೀನಿ. ಯಾಕೆ ವಿಚಾರ ಪ್ರಸ್ತಾಪ ಮಾಡೀನಿ ಅಂದ್ರೆ, ಇವತ್ತು ನಾವೆಲ್ಲರೂ ಕೂಡ ಎಲ್ಲವನ್ನ ನೋಡಿಕೊಂಡು ಸುಮ್ಮನೆ ಇರಾಕತ್ತೀವಿ. ಎಲ್ಲವನ್ನ ನೋಡ್ಕೊಂಡು ಸುಮ್ಮನೆ ಇರಾಕತ್ತೀವಿ. ನಮ್ಮ ಮಕ್ಕಳು ತಪ್ಪು ಮಾಡಿದ್ರೆ ತಿದ್ದಿ ಹೇಳಕತ್ತಿಲ್ಲ. ಯಾರ್ಯಾರು ತಿದ್ದಿ ಹೇಳಿರೋ ಅವ್ರ ಮಕ್ಕಳು ಚೆನ್ನಾಗೇನೆ ಬೆಳೆದಾರ. ಯಾರ್ಯಾರು ಅವ್ರ ಮಕ್ಕಳ ಬಗ್ಗೆ ಕಾಳಜಿ ಮಾಡಿಲ್ಲ ಅವ್ರ ಮಕ್ಕಳು ಚೆನ್ನಾಗೇ ಬೆಳೆದಾರ. ಯಾರು ಮಕ್ಕಳ ಬಗ್ಗೆ ಅತಿಯಾಗಿ ಕಾಳಜಿ ಮಾಡಿ ಯಪ್ಪ ಬಿಸಿಲಿಗೆ ಹೋದ್ರ ನಿನ್ ಮಕ್ಕ ಸುಡ್ತೈತಿ, ಮಳಿ ಹೋದಂದ್ರ ನೆನ್ಕೊಂಡು ಜ್ವರ ಬರ್ತಾವು, ತಲೆನೋವು ಬರ್ತೈತಿ, ಯಪ್ಪ ಬಾರಪ್ಪ ಬೆಚ್ಚಗ ಮಕ್ಕೋಬ, ಏನ್ ಬರಗಾಲಿಲ್ಲ ಅವಕ್ಕೆ ಕಾಳು ಸುಡ್ತಾವು, ಮುಳ್ಳದಾವು, ಕಲ್ಲದಾವು, ತುಗ ಚಪ್ಪಲ್ ಹಾಕೋ, ಹೋಗು, ಏನ್ ರೊಕ್ಕ ಬೇಕಾ, ತುಗ. ಹಿಂಗ ನಾವು ಕೊಡ್ತೀವಿ ಅಂದ್ರೆ ಮಕ್ಕಳು ಏನ್ ಬೇಕಾದ್ರೆ ಕೇಳಿದಾಗ ನಾವೆಲ್ಲ ಸುಲಭವಾಗಿ ಕೊಟ್ಟು ಬಿಟ್ವಿ ಅಂದ್ರೆ ಆ ಮಕ್ಕಳಿಗೆ ಜೀವನದಲ್ಲಿ
ತನಗೆ ಬೇಕಾದದ್ದನ್ನ ಹುಡುಕಿಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನಾನು ಎಲ್ಲ ಕಡೆನೂ ಹೋದಲ್ಲಿ ಹೇಳ್ತಿರ್ತೀನಿ, ನಿವೃತ್ತಿ ಬದುಕಿಗೆ ನಿವೃತ್ತಿ ಕೊಡೋದು ಸರ್ಕಾರಿ ಮತ್ತು ಅರೆ ಸರ್ಕಾರಿಯಲ್ಲಿ ಮಾತ್ರ. ಕೆಲವರು ಇರ್ತಾರೆ ಜೀವನದ ಕೊನೆ ಕ್ಷಣದವರೆಗೂ ದುಡಿತಾರೆ. 60 ವರ್ಷ ಆದ್ರೆ ಸರ್ಕಾರಿ ಅರೆ ಸರ್ಕಾರದಲ್ಲಿ ನಿವೃತ್ತಿ ಕೊಡ್ತಾರ. ಯಾಕೆ ನಿವೃತ್ತಿ ಕೊಡ್ತಾರಂದ್ರೆ, ಸಾಕು, ನಿಮ್ಮ ಅನುಭವ ಸಾಕು, ಇನ್ನು ಕೆಳಗಡೆ ಅದಾರ ಅವ್ರಿಗಷ್ಟು ಅವಕಾಶ ಸಿಗಲಿ. ಈಗ ನನಗೂ ಕೂಡ ಕೊಟ್ಟಿದ್ದೇನು, ನಾವೆಲ್ಲ ಮಾತಾಡಿವಿ, ಸಾಕಷ್ಟು ವಿಚಾರಗಳನ್ನು ತಿಳಿಸಿಕೊಟ್ಟಿವಿ, ನೀವು ಬರ್ರಿ, ನಿಮಗೂ ಒಂದು ಅವಕಾಶ. ಹಂಗ ಹಿರಿಯರಾದಂಥವರು ತಮ್ಮ ಮಕ್ಕಳಿಗೆ ಜವಾಬ್ದಾರಿಯನ್ನ ವರ್ಗಾವಣೆ ಮಾಡಬೇಕು. ವರ್ಗಾವಣೆ ಮಾಡಿದಾಗ ಮಾತ್ರ ಅವರು ಬದುಕಿನಲ್ಲಿ ಏನದ, ನೋವದ, ನಲಿವದ ಅನ್ನುವಂಥದ್ದು ಅರ್ಥ ಮಾಡ್ಕೊತಾರೆ. ತಪ್ಪಾದಂತ ಸಂದರ್ಭದಲ್ಲಿ ಅವ್ರಿಗೆ ನಾವೇನ್ ಮಾಡ್ಬೇಕಾಗತ್ತೆ, ಒಂದಷ್ಟು ಬೆದರಿಸಿ ಮೊದಲು ಪ್ರೀತಿ ಕೊಡೋಣ. ಈಗ ಕೆಲವು ಮಕ್ಕಳು ಹೆಂಗಿರ್ತಾವ ಅಂದ್ರೆ ಸೊನ್ನಿ ಮೇಲೆ ಕೇಳ್ತಾವ, ಹೌದಲ್ರಿ? ಕೆಲವು ಮಕ್ಕಳು ಸೊನ್ನಿ ಮೇಲೆ ತಿಳ್ಕೊಂಡ್ಬಿಡ್ತಾರೆ. ಅವ್ರ ಏನ್ ತಪ್ಪ ಅಥವಾ ಕೆಲವು ಇನ್ನೂ ಮನ್ಯಾಗ ಹೆಂಗಿರ್ತಪ್ಪ ಅಂದ್ರ ಮಕ್ಕಳು ಶಾಲೆಯಿಂದ ಬರ್ಬೇಕಾದ್ರೆ ಅಪ್ಪದ ನಾನು ಅಂತ ನೋಡ್ತಾರೆ. ಅಪ್ಪ ಇರ್ಲಿಲ್ಲಪ್ಪ ಅಂತಂದ್ರೆ ಅವ್ರು ಅಗ್ದಿ ಅಪ್ಪ ಬರೋ ಸಪ್ಪಳ ಕೇಳಿ ಸಾಕು ಮತ್ತೆ ಸೈಲೆಂಟ್ ಕೊಡ್ತಾರೆ. ಅಂದ್ರೆ ಅದು ಭಯ, ಭಕ್ತಿ ಜೊತೆಗೆ ಎಚ್ಚರಿಕೆ. ಒಬ್ಬೊಬ್ರು ಮಕ್ಕಳು ಮನ್ಯಾಗ ತಂದೆ ತಾಯಿ ಇಲ್ಲದಾಗ ಏನೆಲ್ಲ ಮಾಡ್ತಾರೆ, ಬಂದ ತಕ್ಷಣ ಮತ್ತೆ ಸಮಾಧಾನದಿಂದ ಇರ್ತಾರೆ, ತಮ್ದು ಏನ್ ಕೆಲಸ ಇರ್ತದೆ ಮಾಡ್ತಾರೆ. ಅಷ್ಟಾದ್ರೂ ಭಕ್ತಿ ಇರಬೇಕು, ಭಯ ಇರಬೇಕು. ಕೆಲವು ಮಕ್ಕಳಂತೂ ಏನ್ ಮಾಡಿದ್ರು ಕೇಳೋದಿಲ್ಲ. ಮೊಬೈಲ್ ಸಾಕ್ಬಿಡ್ರು ಕೊಡ್ರು ಅಂದ್ರು ಅವಕ್ಕೆ ನಿದ್ದೆ ಬರೋ ಮಠ ಬಿಡೋದೇ ಇಲ್ಲ. ಕೆಲವು ನಿದ್ದಿನ ಮಾಡೋದಿಲ್ಲ, ಅಂತ ವ್ಯವಸ್ಥೆ ಬಂದಿದೆ. ಹಾಗಾಗಿ ಮಕ್ಕಳು ಕೆಲವು ಸೊನ್ನಿ ಮೇಲೆ ತಿಳ್ಕೊತಾವು, ಇನ್ನು ಕೆಲವು ಮಕ್ಕಳಿಗೆ ಬೈದ್ರು ತಿಳ್ಕೊತಾವು. ಯಾಕಂದ್ರೆ ಬೈಗಳನ್ನು ಕೂಡ ಒಂದು ರೀತಿ ಕೋಪನೆ. ನಮ್ಮ ಮಕ್ಕಳನ್ನು ಒಂದಷ್ಟು ದೃಷ್ಟಿಯಲ್ಲಿ ಬದಲಾವಣೆಯಾಗಿ ನೋಡೋದನ್ನು ಕೂಡ ನಮ್ಮ ಕೋಪನೆ. ಏನ ತಪ್ಪಾಗ ಜಸ್ಟ್ ನೀವು ಮುಖಭಾವದಲ್ಲಿ ಒಂದಷ್ಟು ರೋಷವನ್ನು ವ್ಯಕ್ತಪಡಿಸಿದ್ರೆ ಸಾಕು, ಮಕ್ಕಳು ಸಮಾಧಾನ. ಇನ್ನು ಕೆಲವು ಮಕ್ಕಳು ಬೈದು ಕಲಿಸಿದ್ರೆ ಸಮಾಧಾನದಿಂದ ಇರ್ತಾವ, ಒಂದಿಷ್ಟು ದಾರಿ ಬರ್ತಾವ. ಇನ್ನು ಕೆಲವು ಮಕ್ಕಳು ಏನ್ ಮಾಡಿದ್ರು ಬರೋದಿಲ್ಲ, ಅವಕ್ಕೆ ನಿರಂತರ ಪ್ರಯತ್ನ ಮಾಡಿದ್ರೆ ಅವರು ಕೂಡ ಸರಿಯಾಗ್ತಾರೆ. ಇವತ್ತು ನಮ್ಮ ಶಿಕ್ಷಣ ಪದ್ಧತಿಯಲ್ಲಿಯೂ ಕೂಡ ಒಂದಷ್ಟು ಬದಲಾವಣೆ ಆಗಿದೆ ಅನ್ನುವಂಥದ್ದು ನಮ್ಮೆಲ್ಲ ಇಲ್ಲಿ ಹಿರಿಯ ಬಹಳಷ್ಟು ಜನ ನಿವೃತ್ತ ಶಿಕ್ಷಕರಿದ್ದಾರೆ. ಹಿಂದಿನ ಕಲಿಕೆಗೂ ಹಿಂದಿನ ಒಂದು ಶೈಕ್ಷಣಿಕ ವ್ಯವಸ್ಥೆಗೂ ಇಂದಿನ ವ್ಯವಸ್ಥೆಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಇವತ್ತು ನಮ್ಮ ಮಕ್ಕಳನ್ನ ಬಡಿಯೋಂಗಿಲ್ಲ, ಬೈಯೋಂಗಿಲ್ಲ, ಬರೀ ಕಣ್ಣು ದೃಷ್ಟಿಯಿಂದ ನೋಡಿ ಅವ್ರ ಮೇಲೆ ನಾವು ಕೋಪವನ್ನು ವ್ಯಕ್ತಪಡಿಸಂಗಿಲ್ಲ. ಮಕ್ಕಳನ್ನ ಏನ ಕಲಿಸಿದ್ರು ಪ್ರೀತಿಯಿಂದ ಕಲಿಸ್ರಿ, ಯಾಕೆ ಕಲಿದಿಲ್ಲ ಅಂತ ಹೇಳ್ತಾರೆ. ಖಂಡಿತ ಪ್ರತಿಯೊಂದು ಮಗನು ಕೂಡ ಪ್ರೀತಿಯಿಂದ ಕಲಿತೈತಿ, ಆದ್ರೆ 5 ವರ್ಷ ಸಮ ಇಲ್ಲಲ್ಲ. ತರಗತಿಯಲ್ಲಿ 40 ಮಕ್ಕಳು ಅದಾವ ಅಂದ್ರೆ 40 ಮಕ್ಕಳು ಅನ್ನ ಸುಮ್ ಕುಂದ್ರದಲ್ಲ. ಕೆಲವರು ಹೋಗಿ ಬಡಗಿ ತಗೊಂಡು ಹೋಗಬೇಕ. ಎಲ್ಲಾ ರೀತಿಯ ಪ್ರಯೋಗ ಮಾಡದ. ಯಾಕೆ? ಮಕ್ಕಳು ತಪ್ಪು ಮಾಡಿದಾಗ ನಾವೊಂದಷ್ಟು ಸಾತ್ವಿಕ ಕೋಪವನ್ನು ವ್ಯಕ್ತಪಡಿಸಲೇಬೇಕು. ಅಲ್ಲಮ ಪ್ರಭುಗಳು ಹಿಂದಿನ ಕಾಲದ ಕಲಿಕೆಗೂ ಇಂದಿನ ಕಾಲದ ಕಲಿಕೆಗೂ ಬಹಳ ಅದ್ಭುತವಾಗಿ ಹೇಳಿದ್ದಾರೆ. ಕೃತಯುಗದಿ ಶ್ರೀ ಗುರು ಶಿಷ್ಯಂಗೆ ಬಡಿದು ಬುದ್ಧಿ ಕಲಿಸಿದೊಡೆ ಆಗಲಿ ಮಹಾಪ್ರಸಾದವೆಂದನಯ್ಯ. ತ್ರೇತಾಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ಬೈದು ಬುದ್ಧಿ ಕಲಿಸಿದೊಡೆ ಆಗಲಿ ಮಹಾಪ್ರಸಾದವೆಂದನಯ್ಯ. ದ್ವಾಪರ ಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ಝಂಕಿಸಿ ಬುದ್ಧಿ ಕಲಿಸಿದೊಡೆ ಆಗಲಿ ಮಹಾಪ್ರಸಾದವೆಂದನಯ್ಯ. ಕಲಿಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ವಂದಿಸಿ ಕಲಿಸಿದೊಡೆ ಆಗಲಿ ಮಹಾಪ್ರಸಾದವೆಂದನಯ್ಯ. ಗುಹೇಶ್ವರ, ನಿಮ್ಮ ಕಾಲದ ಕಟ್ಟಳೆಗೆ ನಾನು ಬೆರಗಾದೆನು ಅನ್ನುವಂತ ಅದ್ಭುತ ವಚನವನ್ನ 12ನೇ ಶತಮಾನದಲ್ಲಿ ಕೊಟ್ಟಿದ್ದಾರೆ. ಹಿಂದಿನ ಕಾಲದಲ್ಲಿ ಚಡಿ ಛಂ ಛಂ,
ಅನ್ನುವಂಥದ್ದು ಮಾಡಿದ್ರು. ಇವತ್ತು ಎಷ್ಟೋ ವಿದ್ಯಾರ್ಥಿಗಳು ಶಿಕ್ಷಣದಿಂದ ವಂಚಿತರಾಗ್ಯಾರ. ಯಾಕೆ ವಂಚಿತರಾಗ್ಯಾರ ಅಂದ್ರ ಯಪ್ಪ ಮಾಸ್ತರ್ದ ಬಡತ ತಿನ್ನಕ್ ಆಗ್ಲಾರ್ದನ್ನ ಸಾಲಿ ಬಿಟ್ಟು ಬಾಳ ಮಂದಿ ಅದಾರ. ನಿನ್ ನಮ್ ಸಾಲಿ ಮುಂದ ಮಂಗಳವಾರ ಸಾಯಂಕಾಲ ಹಳಗೇರಿ ಅನ್ನಾರು ಒಂದಿಷ್ಟು ಮಂದಿ ಹಮಾನ್ರು ನಮ್ ಶಾಲೆಗೆ ವಸ್ತಿ ಅವ್ರು ರಾತ್ರಿ ಸಂಚನ ನಮ್ ಶಾಲೆ ಮುಂದೆ ಇರ್ತ 4:20 ಶಾಲೆಗೆ ಹೋಗ್ತಿದ್ದೆ. ನಿನ್ನೆ ಮತ್ತ ನಾ ಇಲ್ಲಿ ಪ್ರವಚನಕ್ಕೆ ಬರ್ಬೇಕಿತ್ತ. ಅವ್ರಿಷ್ಟೂರು ಕುಂತಿದ್ರಾಗ ನೀವ್ ಎಷ್ಟು ಶಾಲೆ ಕಲ್ತ್ರಪ್ಪ ಅನ್ನೋಣ. ಅದ್ರಾಗ ಒಬ್ಬ ಆಗ್ಲೇ 190 ಹಾಕೊಂಡು ಬಂದಿದ್ದ. ಸರ್ ನಾನು 7ನೇ ತಕ್ಕ ಶಾಲೆ ಬಿಟ್ಟಿನ್ರಿ ಅಂದ. ಯಾಕೆ ಬಿಟ್ಟು ಅಂದೆ. ನಮ್ಮ ಮಾಸ್ತರ್ ಬಾಳ್ ಬಡದ್ರಿ ಬಿಟ್ಟಿನ್ರಿ ಅಂದ. ಅಂದ್ರೆ ಮಕ್ಕಳು ಶಿಕ್ಷೆ ಪಡುವ ನೆಪದಲ್ಲಿ ನಾವೇನಾದ್ರೂ ಬಾಳ್ ಬಡಿಯಾಕತ್ತೀವಿ ಅಂದ್ರು ಅದು ಕೂಡ ಒಂದು ಹಾನಿನೇ. ಅದಕ್ಕೆ ಕೃತಯುಗದಲ್ಲಿ ಬಡಿದು ಕಲಿಸ್ತಾ ಇದ್ರು, ತ್ರೇತಾಯುಗದಲ್ಲಿ ಬೈದು ಕಲಿಸ್ತಾ ಇದ್ರು, ದ್ವಾಪರ ಯುಗದಲ್ಲಿ ಜಂಕಿಸಿ ಅಂದ್ರ ಇವ್ರ ಮೇಲೆ ಏನೋ ನಮ್ಗೆ ಸಿಟ್ಟಾಗೈತಿ, ಸುಮ್ಮನೆ ಇದ್ಬಿಡುದು, ಅವ್ರನ್ನ ತಾತ್ಸಾರ ಮಾಡ್ಬಿಡೋದು. ಬೇಕಾದ್ರೆ ನೋಡ್ರಿ ಮನ್ಯಾಗ ಏನೋ ಸ್ವಲ್ಪ ಸಣ್ಣ ಪುಟ್ಟ ವೈಮನಸ್ಸು ಆದಾಗ ನೀರ್ ತಗೊಂಡ ಉತ್ತರಿಲ್ಲ, ಏನ ಕೇಳ್ತೇನ ಉತ್ತರಿಲ್ಲ. ಏನದು ಜಂಕಿಸಿ ಅಂದ್ರೆ ನಮ್ಮನ್ನ ಸ್ವಲ್ಪ ದೂರ ಮಾಡ್ಕೊಳ್ಳೋದು. ನಿಮ್ ಸವಾಸ ಯಾಕ್ರಿ ಅಂತೇಳಿ ಅದು ಅಂದ್ರೆ ನನ್ನ ಮನಸ್ಸಿನಲ್ಲಿ ನೀವು ಬೇಡವಾಗೈತಿ ಅಥವಾ ನಿಮ್ಮ ಮೇಲೆ ನನಗೆ ಕೋಪ ಉಂಟಾಗೈತಿ. ಆ ಕೋಪವನ್ನು ಹೆಂಗ್ ತೋರ್ಸೋದು? ನಿಮ್ ಕೂಡ ಯಾಕೆ ಸವಾಸ? ನಮ್ಮ ಪಾಡಿಗೆ ನಾವು ಸುಮ್ಮನೆ ಇದ್ದು ಬಿಡೋದು. ಆಗ ಗೊತ್ತಾಗತ್ತೆ, ಓಹೋ ಎಲ್ಲೇ ಒಂದ್ ಸ್ವಲ್ಪ ಫರಕ್ ಆಗೈತಿ, ಏನೋ ಸ್ವಲ್ಪ ಫರಕ್ ಆಗೈತಿ ಅಂತ ಹೇಳ್ಕೊಂಡು ನಾವು ಆಲೋಚನೆ ಮಾಡ್ಬೇಕು. ಮತ್ತ ರೀಲ್ಸ್ ಬಿಡಿಸ್ಬೇಕು. ಏನಾಗೈತಿ, ಏನ್ರ ನಾನನ್ಯ ಅಥವಾ ಏನ್ರ ಮತ್ತೆ ಯಾವ ಕಾರಣದಿಂದ ಈ ರೀತಿ ಮುನಿಸಿಕೊಂಡಾಯ್ತಿ ಅನ್ನುವಂಥದ್ದು ಆಲೋಚನೆ ಮಾಡ್ತೀವಿ. ಇದು ನಮ್ಮ ಬದುಕಿನಲ್ಲಿ ಇರುವಂತಹದ್ದು. ಅಂದ್ರೆ ಬಡಿದು ಬುದ್ಧಿ ಕಲಿಸಿದ್ವಿ. ಇದು ಬುದ್ಧಿ ಕಲಿಸುವಂತದ್ದು ಏನಪ್ಪಾ ಅಂತಂದ್ರೆ ಸರಿದಾರಿಗೆ ತರುವಂತದ್ದು. ಬಡಿಯೋದಂದ್ರೆ ಇದು ಕೂಡ ಕೋಪದ ಒಂದು ರೂಪ, ಬೈಯೋದು ಕೂಡ ಕೋಪದ ಒಂದು ರೂಪ, ಮಾತು ಬಿಡೋದು ಕೂಡ ಕೋಪದ ಒಂದು ರೂಪ. ಅವ್ರು ಬಹಳ ಮಾತು ಕೇಳಕಂದ್ರೆ ನಮಸ್ಕಾರಪ್ಪ, ನಿನ್ ದಾರಿಗೊಂದು ನಮಸ್ಕಾರ ಅಂತ ಹೇಳೋದಿಲ್ಲ. ಹೋಗ್ಬಿಡ್ರಿ ಸರ್, ಅವ್ರಿಗೇನ್ ಬುದ್ಧಿ ಹೇಳ್ತೀರಿ, ಬರ್ರಿ ನಾವ ಅವ್ರು ದೊಡ್ಡವ್ರು, ಬರ್ರಿ ನಾವು ಏನ ಅಂತೀವ ಇಲ್ರಿ. ಬುದ್ಧಿ ನಮ್ಮ ಮಾತು ಕೇಳೋರ್ಗೆ ಹೇಳ್ತೀವಿ, ಕೇಳದೆ ಇರೋರ್ಗೆ ನಮಸ್ಕಾರ ರೀ, ನಿಮ್ಮ ದಾರಿಗೆ ಶರಣ್ರಿ ಅಂತೀವಿ. ಬುದ್ಧಿ ಹೇಳಕ ಬರೋದಿಲ್ಲ. ನಿನ್ನೇನು ಕೂಡ ಆದದ ಹಂಗೆ. ಅವ ಕುಡಿಯಾಕ ಕುಡ್ದಿದ್ದ, ಅವಗಿನ್ನ 18, 19, 20 ವಯಸ್ಸು. ಕುಡಿಯೋದು ತಪ್ಪ ಅಂದ್ಯ, ಕುಡಿಯೋದು ಬಿಡು ಅಂದ್ಯ. ಸರ್ ಒಟ್ಟ ಬಿಡೋದಿಲ್ರಿ ಅಂದವ. ಬಹಳ ಬುದ್ಧಿ ಹೇಳಿದೆ. ಅಲ್ಲಿ 7-8 ಹುಡುಗರು ಬಹಳ ಅವರು ಒಂದಷ್ಟು ಪ್ರಜ್ಞೆ ಉಳ್ಳವ್ರು ಇದ್ರು. ಸರ್ ಹೇಳ್ತಾರ ಕೇಳಂತೇಳಿ ಕೊನೆಗೆ ದಾರಿ ಬಂದ. ಸರ್ ಬಿಡ್ತೀನಿ ಅಂದೆ. ಈಗ ಬಿಡ್ತೀನಿ ಅಂದಿ, ಮುಂದಿನ ವಾರ ಕೇಳ್ತೀನಿ ನಿನ್ನ ಅಂದೆ. ನಾನು ಮುಂದಿನ ವಾರ ಹೆಂಗ ಬರಬೇಕ ನಮ್ಮ ಶಾಲೆಗೆ ಹತ್ರ ನಿನ್ನ, ಮುಂದಿನ ವಾರ ಕೇಳ್ತೀನಿ ನಿನ್ನ ಅಂದ್ರೆ ಎಲ್ಲಿ ತಪ್ಪುಗಳು ಆಗ್ತಾ ಇರ್ತಾವಲ್ಲ, ಆ ತಪ್ಪುಗಳನ್ನ ನಾವು ನೋಡಿ ಸುಮ್ಮನೆ ಇದ್ಯಪ್ಪ ಅಂದ್ರೆ ಅದು ಬದುಕಲ್ಲ. ಆ ತಪ್ಪುಗಳನ್ನ ತಿದ್ದಲಿಕ್ಕೆ ನಾವು ಸಾತ್ವಿಕ ಕೋಪದಿಂದ, ಮುಖಭಾವದಿಂದನೇ ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯ ಆದ್ರ ಮಾಡೋಣ. ಪ್ರೀತಿ ಕೊಟ್ಟು ಬದಲಾವಣೆ ಮಾಡೋದಿತ್ತಂದ್ರ ಸಾಧ್ಯವಿದ್ರೆ ಮಾಡೋಣ. 1-4 ಹೇಟ ಬಡದು ಬದಲಾವಣೆ ಮಾಡೋದಿತ್ತಂದ್ರೂ ಮಾಡೋಣ. ಇಲ್ಲ ಅವ್ರ ಜೊತೆಗೆ ಮೌನವಾಗಿದ್ದುಕೊಂಡು ನೋಡೋಣ ಏನಾರ ಮಾಡ್ತಾರ. ಅವರಿಗೆ ಪಾಪ ಪ್ರಜ್ಞೆ ಅಥವಾ ತಮ್ಮ ಒಂದು ಕರ್ತವ್ಯ ಲೋಪ ಅವರಿಗೆ ಅರಿವಾಗಿ ಅವರೇ ಮನ್ನಿಸಿ ಕ್ಷಮೆಯನ್ನ ಕೋರಿ ನಮ್ಮ ಬಳಿ ಬಂದಾಗ ಆವಾಗ ಆಗುವಂತ ಆ ಸಂತೃಪ್ತಿ ಇದೆಯಲ್ಲ, ಆ ಜೀವನ ಕ್ರಮದಲ್ಲಿ ಆದಂತ ಬದಲಾವಣೆಯನ್ನ ಕಾಣೋದಿದೆಯಲ್ಲ, ಇದು ಶರಣರ ಬದುಕು, ಇದು ನಮ್ಮೆಲ್ಲರ ಬದುಕಾಗಬೇಕು. ನಿನ್ನೆ ನಾನು ಮಡಿವಾಳ ಮಾಚಿದೇವರ ವಚನಗಳಲ್ಲಿ ಯಾವ ರೀತಿ ಆಕ್ರೋಶ ಇತ್ತು ಅನ್ನುವಂಥದ್ದು ನೋಡಿದೆ. ಇನ್ನೊಬ್ಬ ಶ್ರೇಷ್ಠ ಶರಣ ಅಂಬಿಗರ ಚೌಡಯ್ಯನವರು. ಅಂಬಿಗರ ಚೌಡಯ್ಯನವರು ಅಂಬಿಗ ಕಾಯಕ ಅಂದ್ರೆ
ಜನರನ್ನ ನದಿಯಲ್ಲಿ ದೋಣಿಯ ಮೂಲಕ ಒಂದು ದಡದಿಂದ ಇನ್ನೊಂದು ದಡಕ್ಕೆ ಸೇರಿಸುವಂತ ಪರಿಶುದ್ಧ ಕಾಯಕ ಮಾಡುವಂತವ್ರು. ಅವರು ವಚನಗಳಲ್ಲಿ ಯಾವುದೇ ದೇವರನ್ನ ಮತ್ತಾರನ್ನ ಇಟ್ಟುಕೊಂಡಿಲ್ಲ. ಅವರ ಅಂಕಿತ ನಾಮ ವಚನದ ಅಂಕಿತವನ್ನ ತಮ್ಮ ಹೆಸರೇ ಇಟ್ಟುಕೊಂಡ್ರು. ಅವರು ತಮ್ಮ ಹೆಸರೇ ಇಟ್ಟುಕೊಂಡ್ರು. ಮತ್ತ ಅವರು ಪ್ರತಿಯೊಂದು ವಚನಗಳಲ್ಲಿ ಹೆಂಗದವಪ್ಪ ಅಂತಂದ್ರ, ಈಗ ಒಬ್ಬೊಬ್ರು ಬುದ್ಧಿ ಹೆಂಗ್ ಹೇಳ್ತಾರಂದ್ರ ನಮಗ್ ಗೊತ್ತಾಗದಂಗ್ ಬುದ್ಧಿ ಹೇಳ್ತಾರ. ಸರ ನೀವು ತಪ್ಪು ಮಾಡಿರಿ ಅಂತ ತಿಳ್ಕೊಂಡು ಹಿಂಗ್ ಬಟ್ ಮಾಡಿ ತೋರಿಸುದಿಲ್ಲ. ನೇರವಾಗಿ ಹೇಳಾರ್ದಾರ ಇಂಡೈರೆಕ್ಟ್ ಆಗಿ ಹೇಳ್ತಾರ. ಅದು ಇವರನ್ನೇ ಉದ್ದೇಶಿಸಿ ಹೇಳ್ಯಾರ ಅನ್ನುವಂಥದ್ದು ಮನಸ್ಸಿಗೆ ಬರ್ತದ ನೋಡ್ರಿ. ಅದು ಹೆಂಗಂದ್ರ ಟವಲ್ನಾಗ ಕಲ್ಲು ಹಾಕಿ ಹೊಡೆದಂಗ ಅಂತಾರಲ್ಲ. ಟವಲ್ನಾಗ ಕಲ್ಲು ಹಾಕಿ ಏನ್ ಮಾತು ಹೇಳಿದ್ರಿ ಅವರು, ಅದು ಅವ್ರಿಗೆ ಹತ್ತಿರಬಾರ್ದು. ಇವರು ಬುದ್ಧಿ ಹೇಳ್ತಾರ, ಆ ಬುದ್ಧಿ ನೇರವಾಗಿ ಅವ್ರಿಗೆ ಹೋಗಿರೋದಿಲ್ಲ, ಇಂಡೈರೆಕ್ಟ್ ಆಗಿ ಹೋಗಿರ್ತೈತಿ. ಅಲ್ಲಿ ಯಾರಿಗೂ ಬಾಧೆ ಇಲ್ಲ, ಹೇಳಿದವ್ರಿಗೂ ಬಾಧೆ ಇಲ್ಲ, ಕೇಳಿಸ್ಕೊಂಡವ್ರಿಗೂ ಬಾಧೆ ಇಲ್ಲ. ಅಕಸ್ಮಾತ್ ಕೇಳಿಸ್ಕೊಂಡವ್ರು ಯಾಕೋ ನನ್ನ ಉದ್ದೇಶ ಮಾತಾಡ, ನಿನ್ನ ಉದ್ದೇಶ ನಾನೇನ್ ಮಾತಾಡೇನಪ್ಪ, ನಿನ್ನ ಹೆಸರು ತಗೊಂಡಿನ ಅನ್ನೋದಿಲ್ಲ. ಸೊ ಈ ರೀತಿ ನೋಡಿದಾಗ ಅಂಬಿಗರ ಚೌಡಯ್ಯನವರು ಈ ಒಂದು ಲೌಕಿಕ ಬದುಕಿನಿಂದ ಜನರನ್ನ ಪಾರಮಾರ್ಥಿಕ ಬದುಕಿನಿಗೆ, ಅಂದ್ರೆ ಲೌಕಿಕ ದಡದಿಂದ ಪಾರಮಾರ್ಥಿಕ ದಡಕ್ಕೆ ತಲುಪಿಸುವಂತ ಆ ಸಮತೆ ಎಂಬಂತ ನೀರಿನಲ್ಲಿ ದೋಣಿ ತೇಲ್ಬೇಕಾದ್ರ ಆ ನೀರು ನದಿ ಆಗಿರ್ಬೋದು, ಸರೋವರ ಆಗಿರ್ಬೋದು, ಸಮುದ್ರ ಆಗಿರ್ಬೋದು, ಅಲ್ಲಿ ಒಂದಷ್ಟು ತೆರೆಗಳು ಬರ್ತವೆ, ಒಂದಷ್ಟು ಸುಳಿಗಳು ಬರ್ತವೆ, ಒಂದಷ್ಟು ಅಲೆಗಳು ಬರ್ತವೆ. ಅವುಗಳನ್ನ ಸಹಿಸಿಕೊಂಡು ನೀರು ಸಮತೆ ಐತಿ, ಸಮತೆಯ ನೀರಿನಲ್ಲೂ ಕೂಡ ಆಗಾಗ ಇಂತಹ ದೈತ್ಯ ಅಲೆಗಳು, ಸುಳಿಗಳು ಬರುವಂತಹ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಎಚ್ಚರದಿಂದ ಬದುಕಬೇಕು. ಎಚ್ಚರ ತಪ್ಪಬಾರದು. ಆ ನಿಟ್ಟಿನಲ್ಲಿ ಅಂಬಿಗರ ಚೌಡಯ್ಯನವರ ಒಂದು ಮಾತು, ಅವರ ಒಂದು ವಚನ ಎಷ್ಟು ಕಠೋರವಾಗಿದೆ, ಎಷ್ಟು ದಾರಿ ತಪ್ಪಿರುವಂತವರನ್ನ ಎಚ್ಚರಿಸುತ್ತೆ ಅನ್ನುವಂಥದ್ದನ್ನ ನಾವು ನೋಡಿದಾಗ ಹೇಳ್ತಾರೆ, ಕುಲಹೀನ ಶಿಷ್ಯಂಗೆ ಅನುಗ್ರಹವ ಮಾಡಿ, ಕುಲಹೀನ ಶಿಷ್ಯಂಗೆ ಅನುಗ್ರಹವ ಮಾಡಿ ತಿರುಗಿ ಅವನ ಮನೆಯಲ್ಲಿ ಉಣ್ಣಬಾರದೆಂದು, ತಿರುಗಿ ಅವನ ಮನೆಯಲ್ಲಿ ಉಣ್ಣಬಾರದೆಂದು ಅಕ್ಕಿ ಕನಕವ ಕೊಂಡು ಹೋಗುವ ಗುರುವಿನ ಕಂಡರೆ, ಅಕ್ಕಿ ಕನಕವ ಕೊಂಡು ಹೋಗುವ ಗುರುವಿನ ಕಂಡರೆ ಕೆಡವಿ ಹಾಕಿ ಮೂಗನೆ ಕೊಯ್ದು ಇಟ್ಟಂಗಿಯ ಕಲ್ಲಿಲೆ ಜಜ್ಜಿ ಸಾಸಿವೆ ಹಿಟ್ಟಿನ ತೊಳೆದು ಮೇಲೆ ನಿಂಬಿಯ ಹುಳಿಯನ್ನೇ ಹಿಂಡಿ ಕೊಡುವನ ಗಾಳಿಗೆ ಹಿಡಿಯಲೆಂದಾತ ಅಂಬಿಗರ ಚೌಡಯ್ಯ. ಅಬ್ಬಬ್ಬ, ಈ ವಚನದಲ್ಲಿ ತಪ್ಪು ಮಾಡಿದವರಿಗೆ ಎಂಥ ಶಿಕ್ಷೆ ಕೊಡಬೇಕನ್ನುವಂಥದ್ದು ಎಷ್ಟು ಕಠೋರ ನುಡಿಗಳಿಂದ, ಎಷ್ಟು ನೇರ ನುಡಿಗಳಿಂದ, ಎಷ್ಟು ಆಕ್ರೋಶಿತ ನುಡಿಗಳಿಂದ ಹೇಳ್ತಾರೆ ಅಂದ್ರೆ, ಕುಲಹೀನ ಶಿಷ್ಯಂಗೆ, ಒಬ್ಬ ತಪ್ಪು ಮಾಡ್ತಾ ಇದ್ದಾನೆ, ಸಮಾಜ ಘಾತುಕ ಶಕ್ತಿ ಅಲ್ಲನವ, ಅಂಥವನಿಗೆ ಆಶೀರ್ವಾದ ಮಾಡಿ ಮತ್ತ ಅಂತವನ ಜೊತೆಗೆ ನೀವು ಸಹವಾಸ ಮಾಡಬೇಡ್ರಿ ಅಂತೇಳಿ ನಮಗ್ ಬುದ್ಧಿ ಹೇಳಿ ಅವಂಗ ಆಶೀರ್ವಾದ ಮಾಡೋದು, ಇಲ್ಲಿ ಬಂದು ಅಂತವ್ರ ಜೊತೆ ಮಾತಾಡೋದು, ಅಂತವ್ರ ಜೊತೆ ಸಂಘ ಮಾಡೋದು ಬ್ಯಾಡ ಅಂತ ಹೇಳಿ ಅಕ್ಕಿ ಕನಕವ ಕೊಂಡು ಹೋಗುವ ಗುರುವಿನ ತಿರುಗಿ ಅವನ ಮನೆಯಲ್ಲೇ ಉಣ್ಣಬಾರದಂತ ಹೇಳ್ತಾನೆ. ಅಂತ ದುಷ್ಟರನ್ನ ಕಂಡು ದೂರ ಇರ್ರಿ, ಅಂತವ್ರ ಸಹವಾಸ ಬೇಡ, ಅಂತ ಸಂಘ ಬೇಡ, ಅಂತವ್ರ ಮನಿ ಅನ್ನನ ಉಣ್ಣಬೇಡ್ರಿ ಅಂತ ಹೇಳದಂತ ಗುರು ಆದವನು ಅಕ್ಕಿ ಕನಕವ ಕೊಂಡು ಹೋಗುವಿನ ಗುರುವಿನ ಅವ್ರ ಮನೆಯಾಗ ಉಣಬಾರ್ದು ಅಂತ ಹೇಳ್ಕೊಂಡು ಅವ್ರ ಮನೆಗೆ ಹೋಗಿ ಅಕ್ಕಿ ಕನಕ ತಗೊಂಡ್ ಬಂದಂತ ಗುರುವನ್ನ ನೀವು ಸುಮ್ಮನೆ ಬಿಡ್ತೀರಾ? ಇಲ್ಲೊಂದು ಹೇಳುದು, ಅಲ್ಲೊಂದು ಹೇಳುದು, ಇಲ್ಲೊಂದು ಮಾತಾಡುದು, ಅಲ್ಲೊಂದು ಮಾತಾಡುದು, ನಿಮ್ ಜೊತೆಗೆ ಅಗ್ದಿ ನಯ ವಿನಯದಿಂದ ಮಾತಾಡುದು, ಅಲ್ಲಿ ಹೋಗಿ ನಿಮ್ ಎಲ್ಲ ಗುಟ್ಟನ್ನ ರಟ್ಟು ಮಾಡುದು. ಅವ ಬಾಳ ದುಷ್ಟದನ, ಅವ ಹೀನ ಕಾರ್ಯ ಮಾಡ್ತಾನ, ಅನೀತಿವಂತದನ, ಹಿಂಗ್ ಹೇಳುದು. 10 ಮುಗಿದ್ರೆ ಅವ್ರ ಕೂಡ ಇರೋದು, ಅವ್ರ ಮನೆಗೆ ಹೋಗ್ಬೇಡ್ರಿ ಎಲ್ಲ ಹೇಳೋದು, ಅವ್ರ ಜೊತೆನೆ ಇರೋದು. ಇಲ್ಲಿ
ಅಂಬಿಗರ ವಚನ ಚೌಡಯ್ಯನವರು ಗುರುವಿನ ಖಂಡನೆ ಮಾಡ್ತಾ ಇಲ್ಲ. ಆ ಗುರುಪದೇಶ ಮಾಡುವಂಥವರು ಯಾರೇ ಇರಲಿ, ಸಮಾಜ ಸರಿ ಇಲ್ಲ, ಇದು ತಪ್ಪದ, ಇದನ್ನು ತಿದ್ದಬೇಕು ಅನ್ನುವಂತ ಏನು ಉಪದೇಶಾಮೃತವನ್ನ ಹೇಳ್ತಾರಲ್ಲ, ಆ ಉಪದೇಶಾಮೃತವನ್ನ ಹೇಳೋರು ಏನಾದ್ರೂ ತಪ್ಪು ಮಾಡಿದ್ರೆ ಹೇಳೋದೊಂದು ಮಾಡೋದೊಂದು. ಈ ರೀತಿ ಮಾಡಿದಾಗ ಅಂಥವರಿಗೆ ಎಂಥ ಶಿಕ್ಷೆ ಕೊಡಬೇಕಂದ್ರೆ, ಅಂಥವರನ್ನ ಕೆಡವಿ ಹಾಕಿ ಮೂಗನೆ ಕೊಯ್ದು ಇಟ್ಟಂಗಿಯ ಕಲ್ಲಿಗೆ ಜಜ್ಜಿ ಸಾಸಿವೆ ಹಿಟ್ಟನ್ನು ಸವರಿ ಮೇಲೆ ನಿಂಬಿಯ ಹುಳಿಯನೆ ಹಿಂಡಿ ಕೊಡುವನ ಗಾಳಿಗೆ ಹಿಡಿ ಅಂದ ನಿಜ ಶರಣ ಅಂಬಿಗರ ಚೌಡಯ್ಯ. ನೋಡ್ರಿ, ಕೆಡವಿ ಹಾಕ್ಬೇಕಂತ ಅಂದ್ರೆ ಎಷ್ಟು ನೋಡ್ರಿ. ಈಗ ಕೆಡವಿ ಹಾಕ್ಯಾರ, ಮೂಗು ಕೊಯ್ದಾರ, ಮತ್ತೊಂದು ಇಟ್ಟಂಗಿ ಕಲ್ತು ಒಂದು ಜಜ್ಜೋದು, ಮತ್ತದಕ್ಕೆ ಸಾಸಿವೆ ಪುಡಿ ಹಚ್ಚೋದು, ಮತ್ತ ಮ್ಯಾಲೆ ನಿಂಬೆ ಹಣ್ಣಿನ ಹುಳಿ ಹಿಂಡೋದು, ಮತ್ತ ಪಡುವನ ಗಾಳಿಗೆ ಹಿಡಿಯೋದು. ಅಂದ್ರೆ ಎಂಥ ಶಿಕ್ಷೆ ಅನ್ನುವಂತ ತಿಳ್ಕೊಂಡು, ಇವತ್ತು ನಮ್ಮ ದೇಶದಲ್ಲಿ ಆಗಲಿ ಎಲ್ಲೇ ಆಗಲಿ ಒಬ್ಬ ತಪ್ಪು ಮಾಡ್ಯಾನ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿದ್ರೂ ಕೂಡ ಆ ತಪ್ಪು ಮಾಡಿದವನಿಗೆ ಶಿಕ್ಷೆ ಕೊಡಬೇಕಾದ್ರೆ ಸಾಕಷ್ಟು ಒಂದಷ್ಟು ಕಾನೂನಿನ ತೊಡಕುಗಳು ಬರ್ತಾರೆ. ಆ ಕಾನೂನಿನ ತೊಡಕುಗಳು ಹೆಂಗಿರ್ತಾವಪ್ಪ ಅಂದ್ರೆ ದಿನ ಮುಂದಕ್ಕೆ ಹಾಕ್ತಾ ಹೋಗ್ತಾವ. ಆದ್ರೆ ನಮ್ಮ ಶರಣರು ಹೇಳಿದಂಗ ಯಾರು ತಪ್ಪು ಮಾಡ್ತಾರಲ್ಲ ಅವ್ರಿಗೊಂದಷ್ಟು ಶಿಕ್ಷೆ ಅನ್ನುವಂಥದ್ದು ಆತಂದ್ರೆ ಎಲ್ಲರಿಗೂ ಮುಂದೆ ಯಾರು ಅಂತ ತಪ್ಪು ಮಾಡೋದು ಎಚ್ಚರದಿಂದ ಇರ್ತಾರೆ. ಬಹುಶಃ ಪೊಲೀಸ್ ಭಾಷೆಯಲ್ಲಿ ಯಾರು ಅನ್ಯಾಯ ಅತ್ಯಾಚಾರ ಮಾಡಿದವರು ಅವ್ರು ಮುದ್ದು ಮಾಡಿ ಪ್ರೀತಿ ಮಾಡಿ ಅವ್ರನ್ನ ಸನ್ಮಾನ ಮಾಡಿ ಗೌರವಿಸುವುದಿಲ್ಲ. ಅವ್ರಿಗೆ ಯಾವ ಭಾಷೆಯಲ್ಲಿ ಮಾತಾಡಬೇಕು, ಏನ್ ಶಿಕ್ಷೆ ಕೊಡಬೇಕು ಅದನ್ನ ಕೊಟ್ಟಾಗ ಅವ್ರು ಸರಿದಾರಿಗೆ ಬರ್ತಾರೆ. ಹಂಗೇನೆ ಸಮಾಜ. ಹಂಗಾಗಿ ಇವತ್ತು ತಪ್ಪು ಮಾಡುವಂತ ಸಂದರ್ಭದಲ್ಲಿನೂ ನಾವೆಲ್ಲರೂ ಕೂಡ ಇಂಥ ಅಂಬಿಗರ ಚೌಡಯ್ಯನವರಂತಹ ವಚನ ನಾವು ಕೇಳಿಸಿಕೊಂಡಾಗ ಹೌದಲ್ಲ, ತಪ್ಪು ಮಾಡಿದವರು ಶಿಕ್ಷೆ ಆಗಬೇಕಲ್ಲ. ಆ ಶಿಕ್ಷೆ ಅನ್ನುವಂಥದ್ದು ಕೋಪದ ಒಂದು ರೂಪನೇ ಅದು. ಅಂದ್ರೆ ನನ್ನ ಮನಸ್ಸಿಗೆ ಅಥವಾ ನಮ್ಮ ಸಮಾಜಕ್ಕೆ ಘಾತಕವಾಗಿ ನಡೆದುಕೊಳ್ಳುವಂತ ವ್ಯಕ್ತಿಗೆ ನಾವು ಕೊಡುವಂತ ಶಿಕ್ಷೆ, ಅವನ ಸರಿದಾರಿಗೆ ತರುವಂತ ಶಿಕ್ಷೆ, ಅದನ್ನು ನೋಡಿ ಮುಂದಿನ ಜನಾಂಗಕ್ಕೆ ಪಾಠವಾಗುವ ಶಿಕ್ಷೆ, ಇಷ್ಟೇ, ಮತ್ತೇನು ಅಲ್ಲ. ಶಿಕ್ಷೆ ಅನ್ನುವಂಥದ್ದು ಅವ್ರಿಗೆ ಹಿಂಸೆ ಕೊಡಬೇಕು, ಅವರನ್ನ ದೂಷಣೆ ಮಾಡಬೇಕು, ಅವಮಾನಿತಗೊಳಿಸಬೇಕು ಅಂತ ಅಲ್ಲ. ಮುಂದಿನ ಜನಾಂಗಕ್ಕೆ ಪಾಠ ಕೊಡ್ಬೇಕಾದ್ರೆ ಇಂಥ ಎಲ್ಲ ವಿಚಾರಗಳು ನಮ್ಮ ಶರಣರು ಹೇಳ್ತಾರೆ. ಬಹುಶಃ ಇವರೊಬ್ಬರೇ ಹೇಳಿಲ್ಲ, ಸರ್ವಜ್ಞನೂ ಕೂಡ ತನ್ನ ವಚನದಲ್ಲಿ ಸಾತ್ವಿಕ ಕೋಪವನ್ನ ವ್ಯಕ್ತಪಡಿಸಿದ್ದಾರೆ. ವಿದ್ಯೆ ಕಲಿಸದ ತಂದೆ, ಬುದ್ಧಿ ಹೇಳದ ಗುರು, ಬಿದ್ದಿರಲು ಬಂದು ನೋಡದ ತಾಯಿ, ಶುದ್ಧ ವೈರಿಗಳು ಸರ್ವಜ್ಞ ಅಂತ ಹೇಳಿದ್ರು. ಅವರು ಕೂಡ ಆಕ್ರೋಶಿತ ಮಾತುಗಳಲ್ಲೇನೆ ತಮ್ಮ ಕೋಪವನ್ನ ಇಂತಹ ಒಂದು ವಚನಗಳ ಮೂಲಕ ಕಟ್ಟಿಕೊಟ್ಟಿದ್ದಾರೆ. ಇವತ್ತು ಸಾಹಿತ್ಯವೂ ಕೂಡ ಒಂದು ರೀತಿಯ ಸಮಾಜದ ಪರಿವರ್ತನೆಗಾಗಿ ಇರುವಂತಹದ್ದು. ಯಾಕಂದ್ರೆ ಇವತ್ತು ನೇರವಾಗಿ ಹೇಳಿದ್ರೆ ಯಾರು ಕೇಳೋದಿಲ್ಲ, ಅವ್ರಿಗೆ ಬೇರೆ ಭಾಷೆಯಲ್ಲಿ ಹೇಳಬೇಕಾಗತ್ತೆ. ಇವತ್ತು ಬಂಡಾಯ ಸಾಹಿತ್ಯ ಅನ್ನುವಂಥದ್ದು ಏನದು? ಅವರು ತಮ್ಮ ಮನದಲ್ಲಿನ ಆಕ್ರೋಶವನ್ನ, ಅವರ ಮನದಾಶಯವನ್ನ ಈ ಸಮಾಜ ಸರಿದಾರಿಗೆ ಬರಲೇಬೇಕು ಅನ್ನುವಂತಹ ಚಿಂತನೆಯಲ್ಲಿ ಅವರ ಆಕ್ರೋಶಿತ ನುಡಿಗಳು ಬರ್ತವೆ. ಅಂದ್ರೆ ಕೇವಲ ಸಾಹಿತ್ಯ ಅನ್ನುವಂಥದ್ದು ಕೇವಲ ಮನಸ್ಸಿಗೆ ತೃಪ್ತಿ ನೀಡುವಂಥದ್ದು ಅಷ್ಟೇ ಅಲ್ಲ, ನಮಗೆ ಜ್ಞಾನವನ್ನ ನೀಡುತ್ತೆ ಅನ್ನುವಂಥದ್ದು ಅಷ್ಟೇ ಅಲ್ಲ, ಎಲ್ಲೋ ಒಂದು ಕಡೆ ಸಮಾಜದಲ್ಲಿ ನಡೀತಾ ಇರುವಂತಹ ಈ ಮೋಸ, ಅನ್ಯಾಯ, ಅತ್ಯಾಚಾರ, ಅನೀತಿ, ಅಧರ್ಮ, ಅಸತ್ಯ ಇವೆಲ್ಲವುಗಳನ್ನ ನಿರ್ಮೂಲನೆ ಮಾಡಬೇಕನ್ನುವಂಥ ಚಿಂತನೆಯಲ್ಲಿ ಇವತ್ತು ನನಗೆ ನೇರವಾಗಿ ಹೇಳಕ್ಕೆ ಸಾಧ್ಯವಾಗದೇ ಇದ್ದಾಗ ನಾನು ಬರವಣಿಗೆಯ ಮೂಲಕ, ಒಂದು ಕವಿತೆಯ ಮೂಲಕನೋ, ಒಂದು ಕಥೆಯ ಮೂಲಕನೋ, ಒಂದು ಧಾರಾವಾಹಿಯ ಮೂಲಕನೂ ಕೂಡ ಹೇಳ್ತಾರೆ. ಇವತ್ತು ಧಾರಾವಾಹಿ ನೋಡೋದು ತಪ್ಪಲ್ಲ. ಆ ಧಾರಾವಾಹಿಯಲ್ಲಿ ನೋಡ್ರಿ, ಎಲ್ಲರ ಒಂದು ಧಾರಾವಾಹಿ ಆಗರ ಇಡೀ ಧಾರಾವಾಹಿ ಮುಗುವವರೆಗೂ ಸಂತೋಷ ಸಂಭ್ರಮ ಇರುವಂತ ಧಾರಾವಾಹಿ ಏನ್ರ ಅದಾವ?
ಒಬ್ಬ ಹೀರೋ ಅದಾನಂದ್ರ ಅದಕ್ಕೊಂದು ಹೀರೋಯಿನ್ ಇರಬೇಕ. ಇವ್ರಿಬ್ರ ಇದ್ದಿದ್ದೈತೇನ್ರಿ, ಅದಕ್ಕೊಬ್ಬ ದುಶ್ಮನ್ ಇರಲೇಬೇಕು, ಅದಕ್ಕೊಂದು ವೈರಿ ಅನ್ನುವಂಥದ್ದು ಹುಟ್ಟಲೇಬೇಕು. ಈ ರೀತಿಯಾಗಿ ಸಮಾಜದಲ್ಲಿ ನಾವು ಒಂದಷ್ಟು ತಪ್ಪುಗಳಾದಾಗ ಅವುಗಳನ್ನ ಸರಿಪಡಿಸ್ಲಿಕ್ಕೆ ಇಂಥ ಎಲ್ಲ ವಿಚಾರಗಳನ್ನ ನಾವು ಮಾಡ್ಕೋತೀವಿ. ಬಹುಶಃ ನಾವು ಸಿಟ್ಟಿನಾಗ ಏನ್ ಮಾಡ್ತೀವಿ ಅನ್ನೋದು ನಮ್ಗೆ ಗೊತ್ತಿರೋದಿಲ್ಲ, ಸಿಟ್ಟಿನಾಗ ಏನ್ ಮಾಡ್ತೀವಿ ಅನ್ನೋದು ಗೊತ್ತಿರೋದಿಲ್ಲ. ಒಮ್ಮೇನಾಗಿತ್ತಪ್ಪ ಅಂತಂದ್ರೆ ಒಬ್ಬ ವ್ಯಕ್ತಿ ತನ್ನ ಹೆಂಡತಿನ ಮೈ ಒಳ್ಳೆ ಬಡದ್ ಬಿಟ್ಟಿರ್ತಾನೆ. ಏನನ್ನ ನೋಡಂಗಿಲ್ಲ, ವಿಚಿತ್ರವಾಗಿ ಬಡದ್ ಬಿಟ್ಟಿರ್ತಾನೆ. ಯಾಕೆ ಬಡದಾನ ಅನ್ನುವಂಥದ್ದು ಕೇಳಿದ್ರೆ ನಿಮ್ಗೆ ಆಶ್ಚರ್ಯ ಆಗ್ತದೆ. ಅವ ಏನ್ ಮಾಡಿರ್ತಾನೆ, ಇದು 50 ವರ್ಷ ಹಿಂದೆ ಆದಂತ ಘಟನೆ, ಈಗಲ್ಲ, ನೆನಪಿಸ್ಕೊಡ್ರಿ. 50 ವರ್ಷ ಹಿಂದಿನ ಹೊಸ್ತಾಗಿ ಮದುವೆ ಆಗಿತ್ತು. ಮದುವೆ ಆಗಿ ಒಂದು 4-5 ವರ್ಷ ಆಗಿತ್ತು. ಯಾಕೋ ಏನೋ ಅತ್ತಿ ಮನೆ ಕಡೆ ಹೋಗಿದ್ದೇ ಇಲ್ವ, ತನ್ನ ಕೆಲಸದ ಬಿಜಿ ಆಗಿ ಅತ್ತಿ ಮನೆ ಕಡೆನೇ ಹೋಗಿದ್ದಿಲ್ಲ. ಒಮ್ಮೇನಾಗತ್ತ, ಆಕಸ್ಮಿಕ ಅತ್ತಿ ಮನೆಗೆ ಹೋಗೋ ಪ್ರಸಂಗ ಬರ್ತೈತಿ. ಈಗ ನಂಗ ಬಸ್ ಇಲ್ಲ, ಸೈಕಲ್ ಮೋಟರ್ ಇಲ್ಲ, ನಡ್ಕೊತ ಹೋಗ್ಬೇಕು, ಮತ್ ಹೊಳಿ ದಾಟಿ ಹೋಗ್ಬೇಕಾಗಿತ್ತು. ಹಿಂಗ್ ಹೋಗದ ಅತ್ತಿ ಮನೆಗೆ ಅತ್ತಿ ಬಹಳ ಖುಷಿ ಆದ್ಲು. ಯಪ್ಪ, ನನ್ನ ಹಳೆ ತನಕ ಸಹಿತ ಬಂದಿದ್ದಿಲ್ಲ, ಈಗ ಬಂದಾನ ಅಂತೇಳಿ ಬಹಳ ಖುಷಿಯಾಗಿ ಅವಂಗ ಏನ್ ಬೇಕಾದ ಮುಷ್ಟಾನ ಭೋಜನ ಮಾಡಿ ಉಣಬಡಿಸ್ತಾಳ. ಉಣಬಡಿಸುವಂತ ಟೈಮ್ನ್ಯಾಗ ಕಡುಬು ಮಾಡಿರ್ತಾಳ. ಇವ ಕಡುಬು ತಿಂತಾನ, ತಿಂದು ಬಹಳ ರುಚಿ ಆಗೈತಲ್ಲ ವ್ಯಕ್ತಿ, ಭಾರಿ ಐತಲ್ಲ ಇದು, ಇದಕ್ಕೆ ಏನಂತಾರ ಅಂತ ಕೇಳ್ತಾನೆ. ನೀವು ಕಡಬ ತಿಂದಿಲ್ಲ, ಒಟ್ಟ ಕಡಬ ತಿಂದಿಲ್ಲ. ಈ ಕಡುಬು ತಿಂದು ಏನ್ ಬೇಯ್ದಿ ಅತ್ತಿ, ಭಾರಿ ರುಚಿ ಆಗೈತಲ್ಲ. ಅಣ್ಣನ ಅತ್ತಿ ಅಂತಾಳ, ಯಾಕಯ್ಯಪ್ಪ ನನ್ನ ಮಗಳು ಇದಕ್ಕಿನ್ನ ಚಲೋ ಕಡುಬು ಮಾಡ್ತಾಳ, ನೀವು ಒಮ್ಮೆ ತಿನ್ನೇ ಇಲ್ಲನ? ಇಲ್ವೇ, ನನಗೆ ಒಟ್ಟ ಮಾಡಕ್ ಕೊಟ್ಟಿಲ್ಲ. ಹಂಗಾರೆ ಇವತ್ತು ಹೋಗಿ ಮಾಡಿಸ್ಕೊಂಡು ತಿನ್ನು ಕಡುಬು ಅಂತ ತಿಳ್ಕೊಂಡು ಹೇಳ್ತಾನೆ. ಈಗ ನಂಗೆ ಫೋನ್ ಅದ, ಅವ್ನ್ರಿ ಇವತ್ತು ನಮ್ಮ ಮನ್ಯಾಗ ಕಡುಬು ಕೇಳ್ಯಾನ, ನೀನು ಮಾಡಿಕೊಡು ಅಂತ ಹೇಳಿ ಆರ್ತಿ ಅಂತ ತಾಯಿ ಮಗಳಿಗೆ ಹೇಳಾಕ. ಇಲ್ಲ ಇವಂಗ ಹೊಸ ಪದ ಕಡುಬು ಒಟ್ಟ ತಿಂದಿಲ್ಲ. ಇವೇನ ಬಂತ ಅನ್ಕೋತ ಹೋಗ್ತಾನ, ಕಡುಬು 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 ಅದ್ರ ಹೆಸರು ನೆನ್ಪಿಟ್ಕೋಬೇಕಲ್ಲ. ಹೋಗಿ ಇವತ್ತು ಮನ್ಯಾಗ ಹೋಗಿ ಹೆಂಡತಿ ಕಡೆಯಿಂದ ಈ ಕಡುಬು ಮಾಡಿಸೇ ತಿನ್ಬೇಕಂತ ತಿಳ್ಕೊಂಡು ಕಡುಬು 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 ಅನ್ಕೋತ ಹೊಂಟ್ಬಿಟ್ಟ. ನಡ್ಕೊತ ಹೋಗ್ಬೇಕಲ್ಲ. ಹೊಂಟ, ಹಳ್ಳ ಬಂತು, ಹಳ್ಳ ದಾಟಿದ, ಊರ್ ಬಂತು, ಊರ್ ಅಗಸಿ ಬಾಗ್ಲು ಬಂತು. ಅಗಸಿ ಬಾಗ್ಲ ಮುಂದೆ ಒಂದು ಬೋರ್ಗಲ್ ಅಂತಿರ್ತಾವ. ಈಗ ನೀವು ಇಲ್ಲಿ ಬರುವಾಗ ಒಂದು ಕಲ್ಲು ಐತಿ. ನಮ್ಮ ಕಾಲ ಸರ್ ಕೇಳಿದ್ರು, ಏನ್ರಿ ಸರ್ ಇದು ಕಲ್ಲು, ಏನ್ ಐತಿ? ಯಾಕಂದ್ರೆ ಅವ್ರು ಸಂಶೋಧಕರು, ಅವ್ರ ಸಂಶೋಧನಾ ಪ್ರವೃತ್ತಿ, ಅದು ಸಂಶೋಧನಾ ಪ್ರವೃತ್ತಿ ಇರುವಂತವ್ರು ಏನೋ ಹೊಸದನ್ನ ಕಂಡ್ರ ಅದಕ್ಕೇನೋ ಐತಿಹ್ಯ ಐತಿ ಅನ್ನುವಂಥದ್ದನ್ನ ತಿಳ್ಕೊಳ್ಳುವಂತ ಪ್ರವೃತ್ತಿ. ಆಗೇನು ಅಭಿಷೇಕ ಕಲ್ಲು ಇರ್ತಾವಲ್ರಿ ಮಧ್ಯದಲ್ಲಿ, ಅದಕ್ಕೆ ಎಳೆದು ಬಿದ್ದು ಬಿಡ್ತಾನ. ಬಿದ್ದವನು ಇಟ್ಟದನ್ನ ಕಡುಬು 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 ಅನ್ನವ ಹುಯ್ಕ್ 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 ಕನ್ನಕತ್ಬಿಡ್ತಾನೆ. ಬಿತ್ತಂದ್ರೆ ಹುಯ್ಕ್ ಅಂದ್ಬಿಟ್ಟ, ಆ ಕಡುಬು ಅನ್ನೋದು ಮಾಡ್ತಿರತ್ತು ಹುಯ್ಕ್ 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 ಅನ್ಕೋತ ಮನಿಗೆ ಹೋದ. ಸಂಜೆ ಆಗಿತ್ತು, ಹೆಂಡತಿ ಹೊಲಕ್ಕೆ ಹೋಗಿ ದಾದ ಮಾಡಿ ಬಂದಿದ್ಲು. ಇವಂಗ ಕಡುಬು ತಿನ್ಬೇಕಂತ ಆಸೆ. ಯಾಕೆ ಆಸೆ? ಅಕ್ಕಿಕಿನ್ನ ಮಗಳು ಚಲೋ ಮಾಡ್ತಾಳಂತ ಹೇಳಿ ಕಳ್ಸಿದ್ಲಲ್ಲ. ನೀ ಏನ ಹುಯ್ಕ್ ಮಾಡ್ತಿರ್ತಲ್ಲ, ಮಾಡಿಕೊಡು ಅಂತಾನ. ಅಲ್ಲ ನೀನ ಈಕಿ ಗಾಬರಿ ಹಾಕಳ, ಏನ್ರಿ ಇದು ಹುಯ್ಕ್? ಹೋಗಿ ಅವ್ರ ಅವ್ವಗರ ಕೇಳ್ಬೇಕಂದ್ರ ಫೋನ್ ಇಲ್ಲದ. ನನಗ್ ಗೊತ್ತಿಲ್ರಿ ಅಂತ. ಹುಯ್ಕ್ ಮಾಡ್ಬೇಕಂದ್ರ ಮಾಡ್ಬೇಕು, ನಿಮ್ಮ ಅವ್ವ ಹೇಳ್ಯಾಳ ಹುಯ್ಕ್ ಇವತ್ತು ಮಾಡಿ ಕೊಡಬೇಕ. ಇದೊಳ್ಳೆ ಪರಿಸ್ಥಿತಿ ಆತದಪ್ಪ ಅಂತ ತಿಳ್ಕೊಂಡು ಚಿಂತೆ ಮಾಡ್ತಾಳ. ಒಟ್ಟ ಹುಯ್ಕ್ ಅನ್ನೋದು ಏನದು ಗೊತ್ತಾಗಲ್ದು. ಇದು ಆಸಾಮಿ ಬಿಡವಲ್ದು. ನನಗ್ ಗೊತ್ತಿಲ್ರಿ, ಆಗುದಿಲ್ರಿ ಅಂದ್ಬಿಡ್ತಾಳ. ಆಗುದಿಲ್ಲ ಅಂತೀಯ? ಅವ್ನ್ ತಿಳ್ಕೊಂಡು ಮೈ ಒಳ್ಳೆ ಹೆಂಡತಿನ ಬಡದ್ ಬಿಡ್ತಾನ. ಈಗ ಯಾರು ಅವ್ನ್ ಬಡಿಯೋದಿಲ್ರಿ, ಬಡಿತಾರನ್ರಿ ಈಗ ಹೆಂಡತಿ? ಇಲ್ಲ. ಒಮ್ಮೆನ ಹಿಂಗ ಪ್ರವಚನ ನಡೆದಿತ್ತಂತ, ಬಹಳ ಮಂದಿ ಹೆಣ್ಮಕ್ಳು ಬಂದಿದ್ರಂತ. ಹೆಣ್ಮಕ್ಳು ಬಂದಿದ್ರು, ಗಂಡ್ಮಕ್ಳು ಬಂದಿದ್ರು. ಸ್ವಾಮಿಗಳು ಕೇಳಿದ್ರಂತ, ಇಲ್ಲಿ ಯಾರ್ಯಾರು ಹೆಂಡತಿ ಮಾತು ಕೈ ಎತ್ತೀರಿ ಕೇಳ್ತೀರಿ, ಕೈ ಎತ್ತೀರಿ ಅಂದ್ರಂತ. ಎಲ್ಲರೂ ಕೈ ಎತ್ತಿದ್ರಂತ. ಆದ್ರ ಒಬ್ಬ ಕೈ ಎತ್ತಿದ್ದಿಲ್ಲ ಅಂತ. ಬಹಳ ಖುಷಿ ಆತಂತ ಇವಾಗ. ನೀನು ಇಲ್ಲಿ ಬಂದವ್ರು ಎಲ್ಲರೂ ಹೆಂಡತಿ ಮಾತಾ ಕೇಳೋದ್ರ, ಒಬ್ಬನರ ಅದಾನಲ್ಲಪ್ಪ ಅಂತ ಖುಷಿ ಆತಂತ. ನಿನ್ನ ಅನುಭವ ಹೇಳಪ್ಪ ಎದ್ದು ನಿಂತು ಅಂತ ಹೇಳಿದ್ರಂತ. ಅಲ್ಲ, ನೀ ಹೆಂಡತಿ ಒಟ್ಟ ಮಾತು ಕೇಳೋದಿಲ್ಲಲ್ಲ, ನಿನ್ನ ಅನುಭವ ಹೇಳು ಇವ್ರಿಗೆಲ್ಲ, ನೋಡಿ ಇವರೆಲ್ಲ ಹೆಂಡತಿ ಮಾತು ಕೇಳ್ತಾರ ಅಂತ. ಅದಕ್ಕೆ ಅವ ಎದ್ದು ನಿಂತ ಹೇಳಿದ್ನಂತ, ಅಜ್ಜರ
ನನ್ನ ಹೆಂತಲ್ಲ ಅದಾಳ್ರಿ, ಆಕಿ ಕೈ ಎತ್ತ ಅಂದ್ರೆ ಅಷ್ಟೇ ಎತ್ತಾವ್ರಿ ಅಂತ. ಅಂದ್ರೆ ಕಾಲ ಬದಲಾಗ್ಯದ. ಆ ರೀತಿ ಯಾವುದೇ ರೀತಿಯಾದಂತ ಇವತ್ತು ಮಹಿಳೆಯರಿಗೆ, ಅದರಲ್ಲಿ ವಿಶೇಷವಾಗಿ ಗಂಡನ ಮನೆಯಲ್ಲಿರುವಂತಹ ಮಹಿಳೆಯನ್ನ, ಆ ಸೊಸೆಯನ್ನ ಮಗಳಾಗಿ ಕಾಣುವಂತಹ ಪ್ರವೃತ್ತಿ ಇವತ್ತು ನಮ್ಮೆಲ್ಲ ಕುಟುಂಬಗಳಲ್ಲಿ ಬರಬೇಕಾಗಿದೆ. ಸೊಸೆ ಅಂದ್ರೆ ಬ್ಯಾರೇನ ಅಂತ ತಿಳ್ಕೊಂಡ್ಬಿಡ್ತಾರ. ಆ ರೀತಿ ಆದಾಗಲೇ ಕೂಡ ಇವತ್ತು ಕುಟುಂಬಗಳು ಒಡೆಯೋದು ಕಾರಣ ಏನಪ್ಪಾ ಅಂತಂದ್ರ, ಮುಖ್ಯವಾಗಿ ಅಡಿಗೆ ಮನಿ ಪ್ರಶಾಂತವಾಗಿರ್ಬೇಕು. ಅಡಿಗೆ ಮನಿ ಚಂದ ಇತ್ತಪ್ಪ ಅಂದ್ರೆ ಆ ಕುಟುಂಬ ಪೂರ ಚಂದ ಇರುತ್ತೆ. ಹಿಂಗಾಗಿ ಇವ ಹೊಡೆದು ಬಿಟ್ಟ, ಚೀರಾಡಕತ್ತಿ ಪಾಪ ಹೆಣ್ಮಗಳು ಊರ್ನವ್ರು ಮತ್ತೆ ಹಿರಿಯರು ಬರಬೇಕಲ್ಲ, ಜಗಳ ನಡೆದತ್ತಂದ್ರೆ ಬಿಡ್ಸಾಕ. ಇವ ಸಿಟ್ಟಿಗೆದ್ದು ಹೊಡೆದು ಬಿಟ್ಟಾನ. ಬಂದು ಪಾಪ ಹೋಗ್ಬೇಕಿ ಆಯಿ ಅಜ್ಜಿ ಬಂದು ಪಾಪ ಹೆಣ್ಮಗಳು ನೋಡ್ತಾನ, ಬಾಳ ಮೂಡಿ ಬಿಟ್ಟಿರ್ತಾವು. ವಿಶೇಷವಾಗಿ ನಮ್ಮ ಜನಪದ ಸಾಹಿತ್ಯ ಹೆಂಗೈತೆ ಅಂದ್ರೆ, ಏನೇ ಒಂದು ಘಟನೆ ಆದ್ರೆ ಅದಕ್ಕೊಂದು ಜನಪದದ ವಿಶೇಷತೆಯನ್ನ ಹೇಳಿ ಆ ಮಾತುಗಳನ್ನ, ಮೈಯುಳ್ಳೆ ಏನು ಬಾಸುಂಡಿ ಬಿದ್ದಿದ್ದಲ್ಲ, ಈ ಅಜ್ಜಿ ಬಂದಾಕೆ, ಏ ಹಾಟ್ಯ ನೋಡಲ್ಲೇ ಕಡುಬು ಉಪ್ಪಿದಂಗು ಗಿಬ್ಬೈತ್ ನೋಡ ಬೆಣ್ಣ ಅಂದ್ಬಿಟ್ಟ. ಅಣ್ಣನ ಇವಂಗ ತಡ ಅದು ಹೊಳೆದ್ ಬಿಡ್ತಿ. ಏ ಯವ್ವ, ನಾಯಿಕಿಗೆ ಕಡುಬು ಮಾಡಂತ ಹೇಳಾಕತ್ತಿದ್ನ ಯವ್ವ ಅಂತಾರೆ. ಯಾಕೆ ವಿಚಾರ ಹೇಳಿದ್ನಿ ಅಂದ್ರೆ, ಇವತ್ತು ನಾವು ಸಿಟ್ಟಿನ್ಯಾಗ ಏನಾರ ಮಾಡಿಬಿಡ್ತೀವಿ, ಅನಾಹುತ ಮಾಡಿಬಿಡ್ತೀವಿ. ಆದ್ರೆ ನಾವು ಸಿಟ್ಟು ಮಾಡಿಕೊಳ್ಳುವುದಕ್ಕಿಂತ ಪೂರ್ವದಲ್ಲಿ ನಾನು ಯಾಕೆ ಸಿಟ್ಟು ಮಾಡಿಕೊಂಡಿದ್ದೀನಿ, ಈ ಸಿಟ್ಟಿನ ಅವಶ್ಯಕತೆ ಇದೆಯಾ ಅನ್ನುವಂತ ಪೂರ್ವಾಪರ ಯೋಚನೆ ಮಾಡಿ, ಇದರಿಂದ ಒಳ್ಳೆದಾಗತ್ತೋ ಕೆಟ್ಟದ್ದಾಗತ್ತೋ ಅನ್ನುವಂತ ಯೋಚನೆ ಮಾಡಿ ನಮ್ಮ ಬದುಕನ್ನ ಸಾಗಿಸಿದ್ವಿ ಅಂದ್ರೆ ಖಂಡಿತವಾಗ್ಲೂ ನಮ್ಮ ಬದುಕಿನಲ್ಲಿ ಕೋಪನೂ ಬೇಕೇ. ಆದ್ರೆ ಕೋಪವನ್ನ ವ್ಯಕ್ತಪಡಿಸುವಲ್ಲಿ ನಾವು ಒಂದಷ್ಟು ಪ್ರಜ್ಞೆಯಿಂದ, ನಮ್ಮ ಮಕ್ಕಳಿಗೆ ಏನೂ ಮನಸ್ಸಿಗೆ ಘಾಸಿಯಾಗದಂತೆ, ಅಥವಾ ಈ ಸಮಾಜದಲ್ಲಿರುವಂತಹ ತಪ್ಪಿತಸ್ಥರಿಗೆ ಅವರ ತಪ್ಪುಗಳನ್ನ ತಿದ್ದಬೇಕಾದ್ರೆ ನಾವು ಕೋಪಿಸಿಕೊಳ್ಳೇಬೇಕು. ಆದ್ರೆ ನಮ್ಮ ಕೋಪ ಏನಾಗಿರ್ಲಿ, ಸಾತ್ವಿಕತೆಯಿಂದ ಕೂಡಿರಲಿ. ಉದ್ದೇಶಪೂರ್ವಕವಾಗಿ ಕೆಲವೊಂದಿಷ್ಟು ಕೋಪಗಳು ನಡೀತವೆ, ಮುಂಗೋಪದಿಂದ ಕೆಲವೊಂದಿಷ್ಟು ಕೋಪಗಳು ನಡೀತವೆ. ಆದ್ರೆ ಒಂದು ಅರ್ಥ ಮಾಡ್ಕೊಳ್ಳೋಣ, ಸಮಾಧಾನಿಯಾಗಿರೋಣ, ಕೋಪವ ತಾಳದೆ ಸಮಾಧಾನಿಯಾಗಿರೋಣ. ಎಲ್ಲಿಯವರೆಗೆ ಸಮಾಧಾನಿಯಾಗಿರಬೇಕಂದ್ರೆ, ನೀರಾಗದಿವಿ, ಕಾಲಿನ ಮಠ ಬಂತು ನೀರು, ನಡದ ಮಠ ಬಂತು, ಕುತ್ತಿಗೆ ಮಠ ಬಂತು, ಪೂರಾ ಮುಣಗಾಕತ್ತೀವಂದ್ರ ಸಮಾಧಾನ ಆಗಿರ್ಬೇಕಾ? ಆವಾಗ ಒಂದಷ್ಟು ಪ್ರತಿರೋಧ ಮಾಡ್ತೀವಲ್ಲ, ಈ ಜರ ಒಟ್ಟ ಹೆಂಗರವನ್ನ ದಡ ಸೇರ್ತೀವಲ್ಲ, ಆ ಅರ್ಥದಲ್ಲಿ ನಮ್ಮ ಕೋಪ ಇರಲಿ. ಆ ಕೋಪದ ಮೂಲಕ ತಾಪಗೊಂಡಂಥ ಸಮಾಜ ಒಂದಷ್ಟು ಶಾಂತವಾಗಲಿ. ಆ ಶಾಂತತೆಯ ಬದುಕು ನಮ್ಮೆಲ್ಲರಿಗೂ ಕೂಡ ಒಂದಷ್ಟು ಆನಂದವನ್ನ, ಸಂಭ್ರಮವನ್ನ ತಂದು ಕೊಡ್ತೈತಿ. ಅಂತ ಸಂಭ್ರಮ ನಮ್ಮೆಲ್ಲರದಾಗಲಿ. ಇನ್ನು ಕೋಪದ ಬಗ್ಗೆ ಹೇಳಿದ್ರೆ ಇನ್ನು ನಾಳೆ ಒಂದು ದಿನ ಪೂರ್ತಿ ಹೇಳ್ಬೋದು. ತಾವು ಅನುಮತಿ ಕೊಟ್ರೆ ಯಾರಾದ್ರೂ ನನಗೆ, ಸರ್ ಇಲ್ಲ ನಾಳೆ ಒಂದು ದಿನನೂ ನೀವು ಕೋಪದ ಬಗ್ಗೆನೇ ಮಾತಾಡ್ರಿ ಅಂದ್ರೆ ನಾನು ಕೋಪದ ಬಗ್ಗೆನೇ ಮಾತಾಡ್ತೀನಿ. ಇಲ್ಲ ಸರ್ ಮುಂದಿನಕ್ಕೆ ಹೋಗುನು, ಯಾಕಂದ್ರೆ ನನ್ನ ಬುತ್ತಿ ಇನ್ನ 10 ದಿನಕ್ಕಾಗಬೇಕು, ಇವತ್ತು 6 ದಿನ, ಇನ್ನು 9 ದಿನಕ್ಕೆ ಬುತ್ತಿ ಆಗ್ಬೇಕು. ನೀವು ಹ್ಞೂ ಅಂದ್ರೆ ಕೋಪ ಮುಂದುವರಿಸ್ತೀನಿ. ಎದ್ರ ಕೋಪ? ನಾ ಸಿಟ್ಟಿಗೆ ಹೇಳೋದಿಲ್ಲ, ಮಾತಿನ ಕೋಪ. ಆ ಕೋಪದಲ್ಲಿಯೂ ಕೂಡ ಎಷ್ಟೊಂದು ಅನುಭವ ಇದೆ, ಎಷ್ಟೊಂದು ನಮ್ಮ ಮನಸ್ಸು ಅರಳಿಸುವಂತ ಶಕ್ತಿ ಇದೆ ಅನ್ನುವಂಥ ವಿಚಾರವನ್ನ ನಾಳೆಯ ದಿನ ತಮ್ಮ ಅನುಮತಿ ಕೊಟ್ರೆ ಮುಂದುವರಿಸ್ತೀನಿ. ಇಲ್ಲದೆ ಇದ್ರೆ ಇನ್ನೊಂದು ಅರಿಷಡ್ ವರ್ಗಕ್ಕೆ ಮುಂದೆ ಹೋಗ್ತೀನಿ ಅನ್ನುವಂಥ ವಿಚಾರವನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇಲ್ಲಿಯವರೆಗೆ ನನ್ನ ಮಾತುಗಳನ್ನ ಬಹಳ ಶಾಂತ ರೀತಿಯಿಂದ, ಶ್ರದ್ಧೆಯಿಂದ, ಕಿರಿಯನ ಮಾತುಗಳಾದರೂ ಕೂಡ ಇಲ್ಲೆಲ್ಲ ಹಿರಿಯರು ಕೂಡ ನನಗೆ ಆಶೀರ್ವಾದ ರೂಪದಲ್ಲಿ ತಮ್ಮ ಮೌನ, ತಮ್ಮ ಶಾಂತತೆ, ತಮ್ಮ ಪ್ರಸನ್ನತೆ, ತಮ್ಮ ತೇಜಸ್ಸು ನನಗೆ ಇಂಥ ಒಂದು ಮಾತನಾಡುವಂತ ಶಕ್ತಿಯನ್ನ ಕೊಟ್ಟೈತಿ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅಂತ ಎಲ್ಲ
ಹಿರಿಯ ಶರಣೆಯರಿಗೆ ಇಲ್ಲಿ ಆಗಮಿಸಿದಂತಹ ಪ್ರತಿಯೊಬ್ಬರಿಗೂ ಕೂಡ ತಮ್ಮೆಲ್ಲರ ಅಂತರಾತ್ಮದಲ್ಲಿ ಪ್ರಜ್ವಲಿಸುತ್ತಿರುವಂತಹ ಆತ್ಮಜ್ಯೋತಿಗೆ ನನ್ನ ಭಕ್ತಿಯ ಬಾಗಿದ ತಲೆ ಮುಗಿದ ಕೈಗಳ ಮೂಲಕ ಶರಣಾರ್ಥಿಗಳು.